ಹಲೋ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವೆಬ್ಲಿ ಕಂಪ್ನಿಯವರು ನಡೆಸ್ತಿರೋ ಅಂತ ಹೈಯರಿಂಗ್ ಬಗ್ಗೆ ಇನ್ಫಾರ್ಮೇಷನ್ನ ತೊಗೊಂಡು ಬಂದಿದ್ದೀನಿ. ಇದು ಬಂದು ಕನ್ನಡ ಲಿಸನರ್ ಅನ್ನೋ ಜಾಬ್ಗೆ ಇಲ್ಲಿ ಅವರು ಹೈಯರಿಂಗ್ನ ಮಾಡ್ತಾ ಇರೋವಂಥದ್ದು. ಅಂದರೆ ಕನ್ನಡ ಭಾಷೆಯಲ್ಲಿ ನೀವು ಇಲ್ಲಿ ಕಂಪ್ಲೀಟಾಗಿ ಕೆಲಸನ ಮಾಡಬೇಕಾಗಿರುತ್ತೆ. ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಹಾಗೆ ಇಲ್ಲಿ ಪಾರ್ಟ್ ಟೈಮ್, ಫುಲ್ ಟೈಮ್ ಎರಡಕ್ಕೂ ಕೂಡ ಅವರು ಇಲ್ಲಿ ಹೈರಿಂಗ್ನ ನಡೆಸ್ತಾ ಇದ್ದಾರೆ. ಅಂದರೆ ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಅಂತ ಹೇಳಿದ್ರೆ ಇಲ್ಲಿ ಫಿಕ್ಸ್ಡ್ ವರ್ಕಿಂಗ್ ಅವರ್ಸ್ ಇಲ್ಲ, ಫ್ಲೆಕ್ಸಿಬಲ್ ಇರುತ್ತೆ. ಲೈಕ್ ನಿಮಗೆ ಎಷ್ಟೊತ್ತಾಗುತ್ತೆ, ಯಾವಾಗ ಆಗುತ್ತೆ ಆವಾಗ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ದಿನದಲ್ಲಿ ನಿಮಗೆ ಜಸ್ಟ್ 30 ಮಿನಿಟ್ಸ್ ಕೊಡೋಕ್ಕಾಗತ್ತೆ ಅಥವಾ 10 ಮಿನಿಟ್ಸ್ 15 ಮಿನಿಟ್ಸ್ ನಿಮಗೆ ಎಷ್ಟು ಕೊಡೋಕ್ಕಾಗತ್ತೆ ಅಷ್ಟು ಇಲ್ಲಿ ನೀವು ಟೈಮ್ನ ಕೊಟ್ಟು ಕೆಲಸನ ಮಾಡ್ಬೋದು. ಹಾಗೆ ಇಲ್ಲಿ ನಿಮಗೆ ನೀವೇ ಬಾಸ್ ಆಗಿರ್ತೀರ. ಫಾರ್ ಎಕ್ಸಾಂಪಲ್, ನೀವು 2 ದಿನ 3 ದಿನ ಕಂಟಿನ್ಯೂಸ್ ಆಗಿ ರಜಾ ಹಾಕಿದ್ರು ಇಲ್ಲಿ ಕೆಲಸ ಮಾಡಿಲ್ಲ ಅಂದ್ರೂ ಯಾರೂ ನಿಮ್ಮನ್ನ ಕೇಳೋದಿಲ್ಲ. ನಿಮಗೆ ಯಾವಾಗ ಟೈಮ್ ಇರುತ್ತೆ, ನಿಮಗೆ ಯಾವಾಗ ವರ್ಕ್ ಮಾಡ್ಬೇಕನ್ಸುತ್ತೆ ಆಗ ನೀವು ಇಲ್ಲಿ ವರ್ಕ್ನ ಮಾಡ್ಬೋದು. ಇನ್ನು ಎಕ್ಸ್ಪೀರಿಯನ್ಸ್ ಕಡೆಗೆ ಬಂದರೆ ಯಾರೆಲ್ಲ ಫ್ರೆಷರ್ಸ್ ಇದ್ದೀರಾ ಅವರು ಕೂಡ ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಯಾರಿಗೆಲ್ಲ ಈ ಜಾಬಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅವರು ಫ್ರೆಷರ್ ಆಗಿದ್ರು ಎಕ್ಸ್ಪೀರಿಯನ್ಸ್ಡ್ ಆಗಿದ್ರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಇನ್ನು ಎಜುಕೇಷನ್ ಕಡೆಗೆ ಬಂದರೆ ಯಾರೆಲ್ಲ 10th ಪಾಸ್ ಆಗಿದ್ದೀರಾ ಅಥವಾ 12th ಪಾಸ್ ಆಗಿದ್ದೀರಾ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಯಾಕೆಂದರೆ ಗ್ರ್ಯಾಜುಯೇಷನ್ಸ್ ಅಥವಾ ಎಜುಕೇಷನ್ಸ್ನ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ನೀವು 12th ಪಾಸ್ ಆದರೂ 10th ಪಾಸ್ ಆದರೂ ಇಲ್ಲಿ ಅಪ್ಲೈನ ಮಾಡ್ಬೋದು. ಇನ್ನು ಇಲ್ಲಿ ಯಾವುದೇ ರೀತಿಯಾದಂಥ ಫೀಸ್ ಅಥವಾ ಇನ್ವೆಸ್ಟ್ಮೆಂಟ್ಸ್ನ ಕೇಳೋದಿಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ. ಆಲ್ರೆಡಿ ಇಲ್ಲಿ ವರ್ಕ್ ಮಾಡ್ತಾ ಇರೋವಂಥ ಒಬ್ಬ ನನ್ನ ಫ್ರೆಂಡ್ ಹತ್ರನೂ ಕೂಡ ನಾನು ಎಂಕ್ವೈರಿ ಮಾಡಿದ್ದೀನಿ. ಇಲ್ಲಿ ಯಾವುದೇ ರೀತಿಯಾದಂಥ ಫೀಸ್ ಅಥವಾ ಇನ್ವೆಸ್ಟ್ಮೆಂಟ್ಸ್ ಕೇಳೋದಿಲ್ಲ, ಕಂಪ್ಲೀಟ್ಲಿ ಫ್ರೀ ಆಗಿದೆ ಅಂತ ಹೇಳಿದ್ದಾರೆ. ಸೊ ಅದ್ರ ಬೇಸ್ ಮೇಲೆ ನಾನು ನಿಮಗೆ ಈ ಜಾಬ್ನ ರೆಫರ್ ಮಾಡ್ತಾ ಇದ್ದೀನಿ. ಇನ್ನು ಅರ್ನಿಂಗ್ಸ್ ಅಥವಾ ಸ್ಯಾಲ್ರಿ ಕಡೆ ಬಂದರೆ ಅನ್ಲಿಮಿಟೆಡ್ ಆಗಿರುತ್ತೆ ಗೈಸ್. ಲೈಕ್ ನೀವು ಎಷ್ಟು ಅವರ್ ಇಲ್ಲಿ ವರ್ಕ್ ಮಾಡ್ತೀರಾ ಅಷ್ಟು ನೀವು ಇಲ್ಲಿ ಅರ್ನಿಂಗ್ಸ್ನ ಮಾಡ್ತಾ ಹೋಗ್ತೀರಾ. ನನ್ನ ಫ್ರೆಂಡ್ ಹೇಳಿದಂಥ ಬೇಸ್ ಮೇಲೆ ಲೈಕ್ ನೀವು 1 ಮಿನಿಟ್ ಅಥವಾ 10 ಮಿನಿಟ್ಸ್ ಇಲ್ಲಿ ನಿಮ್ಮ ಟೈಮ್ನ ಕೊಡ್ರಿ ಅಂದರೆ ಪರ್ ಮಿನಿಟ್ 1 ರೂಪಾಯಿ, ಹಾಗೆ 10 ಮಿನಿಟ್ಸ್ಗೆ 10 ರೂಪೀಸ್ ಸಿಗುತ್ತೆ. ಸೊ ನೀವು 1 ಅವರ್ ಕೊಟ್ಟರೆ ಅಲ್ಲಿ ನಿಮಗೆ ಲೈಕ್ 1 ಅವರ್ ರೇಂಜಲ್ಲಿ ಅವರು ಕ್ಯಾಲ್ಕುಲೇಟ್ ಮಾಡಿ ಕೊಡ್ತಾರೆ ನಿಮಗೆ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ನಿಮಗೆ ಎಷ್ಟು ಅವರ್ ಆಗುತ್ತೆ, ಎಷ್ಟು ಟೈಮ್ ಕೊಡೋಕ್ಕಾಗತ್ತೆ ಅಷ್ಟು ಟೈಮ್ನ ನೀವು ಇಲ್ಲಿ ಕೊಟ್ಟು ಕೆಲಸನ ಮಾಡ್ಬೋದು. ಅರ್ನಿಂಗ್ಸ್ ಅಂತೂ ಅನ್ಲಿಮಿಟೆಡ್ ಇರುತ್ತೆ. ಸೊ ಇನ್ನು ಯಾ ಅಲ್ಲಿ ಯಾವುದೇ ರೀತಿಯಾದಂಥ ಇಂಟರ್ವ್ಯೂಸ್ ಇರೋದಿಲ್ಲ ಅಥವಾ ಟೆಸ್ಟ್ಗಳಿರೋದಿಲ್ಲ. ಡೈರೆಕ್ಟಾಗಿ ಅವ್ರು ನಿಮಗೆ ಕಾಲ್ ಮಾಡ್ತಾರೆ, ನಿಮಗೆ ಈ ರೋಲಲ್ಲಿ ಅಥವಾ ಇಲ್ಲಿ ವರ್ಕ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಕೇಳ್ತಾರೆ. ನೀವು ಇಂಟ್ರೆಸ್ಟ್ ಇದೆ ಅಂದರೆ ಜಸ್ಟ್ ನೀವು ಲಾಗಿನ್ ಆಗಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಯಾವುದೇ ರೀತಿಯಾದಂಥ ಟೆಸ್ಟ್ ಇರೋದಿಲ್ಲ, ಇಂಟರ್ವ್ಯೂಸ್ ಕೂಡ ಇರೋದಿಲ್ಲ, ಕ್ವೆಶನ್ಸ್ಗಳನ್ನ ಅವರು ಕೇಳೋದಿಲ್ಲ, ಫೀಸ್ ಕೇಳೋದಿಲ್ಲ, ಇನ್ವೆಸ್ಟ್ಮೆಂಟ್ಸ್ ಕೇಳೋದಿಲ್ಲ. ಸೊ ಸಿಂಪಲ್ ಆಗಿರೋವಂಥ ಜಾಬ್ ಆಗಿರುತ್ತೆ, ಫ್ರೆಂಡ್ಲಿ ಆಗಿ ಮಾಡ್ಕೊಂಡು ಹೋಗೋವಂಥ ಕೆಲಸ ಆಗಿರುತ್ತೆ. ಸೊ ಇನ್ನು ಏನು ಕೆಲಸ ಆ್ಯಕ್ಚುಲಿ ಇಲ್ಲಿ ಮಾಡಬೇಕು ಅಂದರೆ ಲೈಕ್ ಇಲ್ಲಿ ಫ್ರೆಂಡ್ಸ್ ಜೊತೆ ಮಾತಾಡೋ ಹಾಗೆ ಇಲ್ಲಿ ಬೇರೆ ದೇಶದವರು ಅಥವಾ ನಮ್ಮ ದೇಶದಲ್ಲಿ ಯಾರು ತುಂಬ ಲೋನ್ಲಿ ಆಗಿ ಫೀಲ್ ಆಗ್ತಾ ಇರ್ತಾರೆ, ಅವರ ಪರ್ಸ್ನಲ್ ಇನ್ಫಾರ್ಮೇಷನ್ಸ್ನ ಅಥವಾ ಲೈಕ್ ಪರ್ಸ್ನಲ್ ಇನ್ಫಾರ್ಮೇಷನ್ಸ್ ಅಂದರೆ ಅವ್ರಿಗಿರುವಂಥ ಸ್ಯಾಡ್ನೆಸ್ ಅಥವಾ ಅವರ ಬೇಜಾರನ್ನ ಖುಷಿನ ಬೇರೆಯವ್ರ ಹತ್ರ ಶೇರ್ ಮಾಡೋಕ್ಕಾಗೋದಿಲ್ಲ ಅಲ್ವಾ, ಅಂಥವರೆಲ್ಲ ಈ ಆ್ಯಪಲ್ಲಿ ಲಾಗಿನ್ ಆಗಿರ್ತಾರೆ. ಸೊ ಅವ್ರಿಗೆ ನಿಮಗೆ ಕನೆಕ್ಟ್ ಆದರೆ ಸೊ ಅವರ ಏನು ಎಕ್ಸ್ಪ್ರೆಸ್ ಮಾಡಬೇಕಂತ ಇದ್ದಾರೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ. ನೀವು ಜಸ್ಟ್ ಅದನ್ನು ಕೇಳಿಸ್ಕೊಳ್ಬೇಕಾಗಿರುತ್ತೆ. ಹಾಗೆ ನಿಮಗೇನು ಅನಿಸುತ್ತೆ ಅದನ್ನು ನೀವು ಅದಕ್ಕೆ ರೆಸ್ಪಾಂಡ್ ಮಾಡಬೇಕಾಗಿರುತ್ತೆ. ಓ ಹೌದಾ, ಓಕೆ, ಇಟ್ಸ್ ಓಕೆ, ಬಿಟ್ಟಾಕಿ, ಈ ರೀತಿ ನಿಮಗೇನು ಅನಿಸುತ್ತೆ ಫ್ರೆಂಡ್ಲಿ ಆಗಿ ಒಬ್ಬ ಫ್ರೆಂಡ್ ಹತ್ರ ಮಾತಾಡೋ ರೀತಿ ನೀವು ಇಲ್ಲಿ ಮಾತನಾಡಬೇಕಾಗಿರುತ್ತೆ. ಈ ಕೆಲಸದ ಬಗ್ಗೆ ಇನ್ನೂ ನಾನು ನಿಮಗೆ ಕಂಪ್ಲೀಟಾಗಿ ಹೇಗೆ ಮಾತಾಡೋದು, ಏನೆಲ್ಲ ಮಾತಾಡ್ಬೋದು ಅಥವಾ ಏನೆಲ್ಲ ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಇನ್ನು ಇವತ್ತಿನ ವಿಡಿಯೋ ಕಡೆ ಬಂದರೆ ಲಿಂಕ್ಡ್ಇನ್ ಪ್ರೊಫೆಷ್ನಲ್ ವೆಬ್ಸೈಟಲ್ಲಿ ಪೋಸ್ಟ್ ಆಗಿರೋಂಥ ಜಾಬ್ ಬಗ್ಗೆನೇ ನಾನು ಇವತ್ತು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇರೋವಂಥದ್ದು. ನೀವಿಲ್ಲಿ ನೋಡಿದ್ರೆ ವೆಬ್ಲಿ ಅನ್ನೋ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ನಡೆಸ್ತಾ ಇದ್ದಾರೆ. ಇನ್ನು ಕನ್ನಡ ಲಿಸನರ್ ಅನ್ನೋ ಪೋಸ್ಟ್ಗೆ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಬಂದು ಕಂಪ್ಲೀಟ್ಲಿ ಕನ್ನಡ ಭಾಷೆಯಲ್ಲೇ ಇರುತ್ತೆ. ಯಾರೆಲ್ಲ ಕನ್ನಡ ಭಾಷೆಯಲ್ಲಿ ವರ್ಕ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ, ಸರ್ಚ್ ಮಾಡ್ತಿದ್ರೆ ಅವರೆಲ್ಲ ಇಲ್ಲಿ ಅಪ್ಲೈನ ಮಾಡ್ಕೊಬೋದು. ಜಸ್ಟ್ 2 ಡೇಸ್ ಆಗೋ ಅಷ್ಟೇ ಇಲ್ಲಿ ಪೋಸ್ಟ್ನ ಮಾಡಿರುವಂಥದ್ದು. ಸೊ ಇನ್ನೂ ಅವರು ಅಪ್ಲಿಕೇಶನ್ಸ್ನ ತೊಗೊತಾ ಇದ್ದಾರೆ, ಮಿಸ್ ಮಾಡದೆ ಅಪ್ಲೈನ ಮಾಡ್ಕೊಳ್ಳಿ, ಓಕೆನಾ. ಇನ್ನು ಇಲ್ಲಿ ನೋಡಿದ್ರೆ ನೀವು ರಿಮೋಟ್ ಅಂತ ಮೆನ್ಷನ್ ಮಾಡಿದ್ದಾರೆ.
ಸೊ ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ, ಯಾರು ಬೇಕಾದರೂ ಮಾಡ್ಬೋದಾದಂಥದ್ದು. ಓಕೆನಾ. ಇನ್ನು ಇಲ್ಲಿ ಪಾರ್ಟ್ ಟೈಮ್ ಫುಲ್ ಟೈಮ್ ಮೆನ್ಷನ್ ಮಾಡಿಲ್ಲ, ಯಾಕೆಂದರೆ ಫ್ಲೆಕ್ಸಿಬಲ್ ಇರುತ್ತೆ. ನಿಮಗೆ ಯಾವಾಗ ಬೇಕು ಎಷ್ಟೊತ್ತು ಬೇಕೋ ಅದನ್ನು ನೀವು ಡಿಸೈಡ್ ಮಾಡಿಕೊಂಡು ಇಲ್ಲಿ ಕೆಲಸನ ಮಾಡ್ಬೋದು, ಯಾರು ಕೂಡ ನಿಮ್ಮನ್ನ ಕೇಳೋದು ಇಲ್ಲ. ಓಕೆನಾ. ಇನ್ನು ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಕೆಲಸದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ, ನೀವು ಅದನ್ನು ನೋಡ್ತಾ ಹೋಗ್ಬೋದು. ಓಕೆನಾ. ನೀವಿಲ್ಲಿ ನೋಡಿದ್ರೆ ನಿಮಗೆ ಲೈಕ್ ಕಂಪ್ನಿ ಬಗ್ಗೆ ಚಿಕ್ಕದಾಗಿ ಒಂದು ಡಿಸ್ಕ್ರಿಪ್ಷನ್ನ ಕೊಟ್ಟಿದ್ದಾರೆ, ಅದು ಏನು ವರ್ಕ್ ಆಗುತ್ತೆ, ಏನಕ್ಕೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದೀವಿ ಅಂತ. ಇಲ್ಲಿ ನೋಡಿದ್ರೆ ವೆಬ್ಲಿ ಇಸ್ ಅ ಕಮ್ಯುನಿಟಿ ಪ್ಲಾಟ್ಫಾರ್ಮ್ ವೇರ್ ಎನಿ ಒನ್ ಕ್ಯಾನ್ ಫೈಂಡ್ ಅ ಫ್ರೆಂಡ್ ಟು ಹ್ಯಾವ್ ಅ ಕ್ಯಾಶುವಲ್ ಕಾನ್ವರ್ಸೇಷನ್ ಅಟ್ ಎನಿ ಟೈಮ್ ಆಫ್ ದ ಡೇ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ ಪ್ಲ್ಯಾಟ್ಫಾರ್ಮಲ್ಲಿ ಯಾವ ರೀತಿಯಾದಂಥ ಯೂಸರ್ಸ್ ಇದ್ದಾರೆ ಅಂದರೆ, ಯಾರು ಫ್ರೆಂಡ್ಲಿ ಕಾನ್ವರ್ಸೇಷನ್ಸ್ನ ಮಾಡೋದಕ್ಕೆ ಇಷ್ಟಪಡ್ತಾರೆ, ಲೈಕ್ ಫ್ರೆಂಡ್ಸ್ನ ಮಾಡ್ಕೊಳ್ಬೇಕು ಅಥವಾ ಏನು ಶೇರ್ ಮಾಡ್ಕೊಳ್ಬೇಕು ಅನ್ನೋ ರೀತಿ ಒಬ್ಬ ಒಳ್ಳೆ ಫ್ರೆಂಡ್ನ ಯಾರು ಸರ್ಚ್ ಮಾಡ್ತಾ ಇರ್ತಾರೆ ಅಲ್ವಾ, ಅವರು ಇಲ್ಲಿ ಲಾಗಿನ್ ಆಗ್ತಾರೆ, ಅವ್ರ ಜೊತೆ ಕಾನ್ವರ್ಸೇಷನ್ ಕ್ಯಾಶುಯಲ್ ಲೈಕ್ ಏನಾಯಿತು ಮಾರ್ನಿಂಗಿಂದ ಏನು ಮಾಡಿದ್ವಿ ಆ ರೀತಿಯಾದಂಥ ಒಂದು ಕ್ಯಾಶುವಲ್ ಫ್ರೆಂಡ್ಸ್ ಆಗಿ ಏನೇನು ಮಾತಾಡ್ತಾರೆ ಆ ಕ್ಯಾಶುವಲ್ ಕಾನ್ವರ್ಸೇಷನ್ಸ್ನ ಮಾಡೋದಕ್ಕೆ ಇಲ್ಲಿ ಅವರು ಬರ್ತಾ ಇರ್ತಾರೆ. ಸೊ ಅದು ಡೇ ಅಲ್ಲಿ ಯಾವಾಗ ಬೇಕಾದ್ರೂ ಆಗಿರ್ಬೋದು, ದಿನದಲ್ಲಿ ಯಾವಾಗ ಬೇಕಾದರೂ ಇಲ್ಲಿ ಅವರು ಕಾನ್ವರ್ಸೇಷನ್ಸ್ನ ಮಾಡ್ಬೋದು ಅಂತ ಹೇಳಿದ್ದಾರೆ. ಹಾಗೆ ಇಟ್ ಹೆಲ್ಪ್ಸ್ ಯೂಸರ್ಸ್ ಬಿಲ್ಡ್ ಕಾನ್ಫಿಡೆನ್ಸ್ ಇನ್ ಅ ರಿಯಲ್ ವರ್ಲ್ಡ್ ಆ್ಯಂಡ್ ಹೆಲ್ಪ್ ದೆಮ್ ಮೇಕ್ ಫ್ರೆಂಡ್ಸ್ ಅಂತ ಕೊಟ್ಟಿದೆ. ಸೊ ಈ ಆ್ಯಪ್ನ ಅವ್ರು ಮೇಯ್ನಾಗಿ ಮಾಡಿರೋವಂಥ ಇಂಟ್ಯೂಷನ್ ಏನು ಅಂದರೆ, ಲೈಕ್ ಎಷ್ಟೋ ಜನ ತುಂಬ ಶೈ ಆಗಿರ್ತಾರೆ, ಅವ್ರಿಗೆ ಯಾರ ಹತ್ರ ಆದರೂ ಮಾತಾಡೋದಕ್ಕೆ ಅಥವಾ ಹೇಳ್ಕೊಳೋದಕ್ಕೆ ಹಿಂದು ಮುಂದೆ ನೋಡ್ತಾರೆ, ಲೈಕ್ ಏನು ಅಂದ್ಕೊಳ್ಬೋದು ಅಥವಾ ಏನಾಗ್ಬೋದು, ನಾನು ಹೇಳಿದ್ರೆ ಪ್ರಾಬ್ಲಮ್ ಆಗ್ಬೋದಾ ಅಥವಾ ಇದು ಹೇಳಬೇಕಾ ಬೇಡವಾ ಅಂತ ತುಂಬ ಯೋಚನೆ ಮಾಡ್ತಾ ಇರ್ತಾರೆ. ಅಂಥವರು ಈ ಆ್ಯಪಲ್ಲಿ ಲಾಗಿನ್ ಆಗಿರ್ತಾರೆ. ಸೊ ಅದರಿಂದ ಅವ್ರಿಗೆ ನೀವು ಯಾರು ಅಂತಲೇ ಅವ್ರಿಗೆ ಗೊತ್ತಿರೋದಿಲ್ಲ, ಲೈಕ್ ಅಲ್ಲಿ ನಿಮ್ಮ ನಂಬರ್ ಶೇರ್ ಆಗೋದಿಲ್ಲ ಅಥವಾ ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ ಶೇರ್ ಆಗೋದಿಲ್ಲ. ಸೊ ನೀವು ಜಸ್ಟ್ ಅವ್ರಿಗೆ ಒಬ್ಬ ಅನ್ನೋನ್ ಪರ್ಸನ್ ಆಗಿರ್ತೀರ, ಅವರ ಫೀಲಿಂಗ್ಸ್ ಏನಿದೆ, ಅವ್ರಿಗೆ ಬೇಜಾರಾಗಿದೆಯಾ, ಖುಷಿಯಾಗಿದೆಯಾ ಅಥವಾ ಯಾರಾದರೂ ಅವ್ರಿಗೆ ಹರ್ಟ್ ಮಾಡಿದ್ರಾ, ಈ ರೀತಿಯಾದಂಥ ಎಲ್ಲ ವಿಷಯಗಳನ್ನು ಅವ್ರು ನಿಮ್ಮ ಹತ್ರ ಶೇರ್ ಮಾಡ್ತಾರೆ. ಸೊ ಅವ್ರಿಗೆ ರಿಯಲ್ ವರ್ಲ್ಡಲ್ಲೂ ಕೂಡ ಕರೆಕ್ಟ್ ಆಗೋದಕ್ಕೆ ಅಥವಾ ಮಾತಾಡೋದಕ್ಕೆ ಅವ್ರಿಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಅದರಿಂದ ಈ ಆ್ಯಪ್ನ ಮಾಡಿದ್ದೀವಿ, ನೀವು ಅವ್ರಿಗೆ ಸಪೋರ್ಟಿವ್ ಆಗಿರ್ತೀರಾ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಇಲ್ಲಿ ನೋಡಿದ್ರೆ ಇವನ್ ದೋ ಅಬೌವ್ ಯೂಸಿಂಗ್ ಯುವರ್ ಫೆಸ್ಟಿವ್ ಲಿಸನರ್ ಸ್ಕಿಲ್ಸ್ ಟು ಹೆಲ್ಪ್ ಅದರ್ಸ್ ಶೈನ್ ಅಂತ ಕೊಡ್ತಾರೆ. ಸೊ ನಾನು ನಿಮಗೆ ಹೇಳಿದ್ನಲ್ಲ, ಇಲ್ಲಿ ನೀವು ಜಸ್ಟ್ ಕೇಳಿಸ್ಕೊಳ್ಬೇಕಾಗಿರುತ್ತೆ, ಅವರು ಏನು ಹೇಳ್ತಾ ಇದ್ದಾರೆ ಅಲ್ವಾ ಅದನ್ನು ಕೇಳಿಸ್ಕೊಳ್ಬೇಕಾಗಿರುತ್ತೆ. ನಿಮ್ಗೆ ಅದಕ್ಕೆ ಏನಾದ್ರು ರಿಪ್ಲೈ ಮಾಡ್ಬೇಕನ್ಸಿದ್ರೆ ರಿಪ್ಲೈ ಮಾಡ್ಬೋದು, ಇಲ್ಲಾಂದರೆ ಸುಮ್ಮನೆ ಕೇಳಿಸ್ಕೊಳ್ಬಹುದು, ಲೈಕ್ ಜಸ್ಟ್ ಹಾಂ ಹ್ಞೂ ಈ ರೀತಿ ಹೇಳ್ಕೊಂಡಾದ್ರೂ ನೀವು ಜಸ್ಟ್ ಅದನ್ನು ಕೇಳಿಸ್ಕೊಂಡ್ರೆ ಸಾಕಾಗಿರುತ್ತೆ. ಯಾಕಂದರೆ ಅವರ ಫೀಲಿಂಗ್ಸ್ನ ಕೇಳಿಸ್ಕೊಳೋರೊಬ್ಬರು ಬೇಕಾಗಿರ್ತಾರೆ, ಅವ್ರಿಗೆ ಜಡ್ಜ್ ಮಾಡದೆ ಕೇಳಿಸ್ಕೊಳೋರು ಅಂಥವ್ರು ಬೇಕಾಗಿರ್ತಾರೆ. ಸೊ ಅದಕ್ಕೋಸ್ಕರ ಅವರಿಲ್ಲಿ ಕನೆಕ್ಟ್ ಆಗಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಅವರು ಶೈನ್ ಆಗ್ತಾರೆ, ನಿಮಗೆ ನಿಮ್ಮ ಸ್ಯಾಲ್ರಿ ಬರ್ತಾ ಇರುತ್ತೆ ಅಂತ ಹೇಳಿದ್ದಾರೆ. ವಿ ಆರ್ ಆನ್ ಅ ಲುಕಿಂಗ್ ಫಾರ್ ಫ್ರೆಂಡ್ಲಿ ಎಂಪಥಿಕ್ ಟು ಜಾಯಿನ್ ಅವರ್ ಟೀಮ್ ಆಸ್ ಲಿಸನರ್ ಸ್ಪೀಕರ್ ಫಾರ್ ಅ ಕನ್ನಡ ಸ್ಪೀಕಿಂಗ್ ಯೂಸರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರು ಒಬ್ಬ ಫ್ರೆಂಡ್ಲಿ ಆದಂಥ ಎಂಪ್ಲಾಯಿನ ಸರ್ಚ್ ಮಾಡ್ತಾ ಇದ್ದೀವಿ ನಮ್ಮ ಟೀಮ್ಗೆ, ಜಸ್ಟ್ ಕೇಳಿಸ್ಕೊಳೋದಕ್ಕೆ ಮತ್ತು ಕನ್ನಡ ಭಾಷೆಯಲ್ಲಿ ಮಾತಾಡೋದಕ್ಕೆ ನಮಗೆ ವರ್ಕರ್ ಬೇಕಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದು ಕಂಪ್ನಿ ಬಗ್ಗೆ ಇನ್ಫಾರ್ಮೇಷನ್ ಆಯಿತು, ಆ ಕಂಪ್ನಿ ಏನು ಕೆಲಸ ಮಾಡುತ್ತೆ ಏನಕ್ಕೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಆಯಿತು. ಇನ್ನು ಅಬೌಟ್ ಯುವರ್ ಡೂಯಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಕೆಲಸ ಇಲ್ಲಿ ಏನಾಗಿರುತ್ತೆ ಅಂದರೆ, ಯು ವಿಲ್ ಕನೆಕ್ಟ್ ಒನ್ ಆನ್ ಒನ್ ವಿತ್ ಪೀಪಲ್ ಆನ್ ಅ ವೆಬ್ಲಿ ಆ್ಯಪ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಒನ್ ಆನ್ ಒನ್ ಕನೆಕ್ಟ್ ಆಗ್ತೀರಾ, ನೀವು ಮತ್ತು ಯಾರು ಶೇರ್ ಮಾಡಬೇಕಂತ ಇರ್ತಾರಲ್ವ ಅಥವಾ ಯಾರು ಮಾತಾಡಬೇಕಂತ ಇರ್ತಾರಲ್ವ ಅವರು ಮತ್ತು ನೀವು ಒನ್ ಆನ್ ಒನ್ ಕನೆಕ್ಟ್ ಆಗ್ತೀರಾ. ನಿಮ್ಮ ಮಧ್ಯೆ ಬೇರೆ ಯಾರೂ ಇರೋದಿಲ್ಲ ಅಥವಾ ಲೈಕ್ ಯಾರೋ ನಿಮ್ಮ ಕಾನ್ವರ್ಸೇಷನ್ ಕೇಳಿಸ್ಕೊಳ್ತಾರೆ ಅನ್ನೋರು ಇರೋದಿಲ್ಲ, ಏನೂ ಇಲ್ಲ. ಒನ್ ಆನ್ ಒನ್ ನೀವು ಕನೆಕ್ಟ್ ಆಗ್ತೀರಾ ಅವ್ರ ಜೊತೆ ವೆಬ್ಲಿ ಆ್ಯಪಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಯಾವುದೇ ಬೇರೆ ಆ್ಯಪ್ಗಳಿಲ್ಲ, ಜಸ್ಟ್ ವೆಬ್ಲಿ ಆ್ಯಪ್ನ ನೀವು ಯೂಸ್ ಮಾಡಿಕೊಂಡು ಕನೆಕ್ಟ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಯೋರ್ ಮಿಷನ್ ಟು ಹೆಲ್ಪ್ ದೆಮ್ ಬೂಸ್ಟ್ ದೇರ್ ಕನ್ವರ್ಸೇಷನ್ ಸ್ಕಿಲ್ಸ್ ಆ್ಯಂಡ್ ಫೀಲ್ ಮೋರ್ ಕಂಫರ್ಟಬಲ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಮ ಕೆಲಸ ಏನಾಗಿರುತ್ತೆ ಅಂದರೆ, ಅವ್ರಿಗೆ ಕಾನ್ವರ್ಸೇಷನ್ ಸ್ಕಿಲ್ಸ್ನ ಜಾಸ್ತಿ ಮಾಡುವಂಥದ್ದು. ಸೊ ಅವ್ರಿಗೆ ಮಾತಾಡೋದಕ್ಕೆ ಬಿಟ್ಟು ಅವರ ಮಾತಾಡೋದ್ರಲ್ಲಿ ಅಥವಾ ಅವ್ರು ಹೇಳೋದ್ರಲ್ಲಿ ಏನಾದ್ರು ತಪ್ಪಿದ್ರೆ ಅದನ್ನು ನೀವು
ಕರೆಕ್ಟ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಅದರಿಂದ ಅವ್ರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ, ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದಾದಮೇಲೆ ಇಲ್ಲಿ ಥರ್ಡ್ ಪಾಯಿಂಟ್ ನೋಡಿದ್ರೆ, ಥಿಂಕ್ ಆಫ್ ಯೋರ್ ಸೆಲ್ಫ್ ಆ್ಯಸ್ ಅ ಸೂಪರ್ವಿಷನ್ ಫ್ರೆಂಡ್ ಕ್ರಿಯೇಟಿಂಗ್ ಅ ಕಂಫರ್ಟಬಲ್ ಸ್ಪೇಸ್ ಫಾರ್ ಆನೆಸ್ಟ್ ಚಾಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಮನ್ನ ನೀವು ಸೂಪರ್ ಆದಂಥ ಫ್ರೆಂಡ್ ಆಗಿ ಫೀಲ್ನ ಮಾಡಿ, ಯಾಕಂದರೆ ಇಲ್ಲಿ ನೀವು ಒಂದು ಕಂಫರ್ಟಬಲ್ ಸ್ಪೇಸ್ನ ಕ್ರಿಯೇಟ್ ಮಾಡಿಕೊಡ್ತಾ ಇರ್ತೀರಾ ಅವರ ಆನೆಸ್ಟಾಗಿ ಮಾತಾಡೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಒಬ್ಬರು ಲೈಕ್ ನೀವು ಹೇಗೆ ನಿಮ್ಮ ಕ್ಲೋಸ್ ಫ್ರೆಂಡ್ ಜೊತೆ ಇರ್ತೀರಾ ಗೊತ್ತಾ, ಎಲ್ಲಾನು ಶೇರ್ ಮಾಡ್ತೀರಾ, ಅವ್ರು ಜಡ್ಜ್ ಮಾಡೋದಿಲ್ಲ ಅನ್ನೋ ಲೈಕ್ ಟ್ರಸ್ಟ್ ಮೇಲೆ, ಅಥವಾ ಅದೊಂದು ಬಾಂಡ್ ಇರುತ್ತೆ ಅಲ್ವಾ, ಅದನ್ನೇ ನೀವಿಲ್ಲಿ ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ನಿಮಗೆ ಆ ಬಾಂಡ್ ಇದೆಯಾ ಇಲ್ವಾ ಮುಖ್ಯ ಆಗೋದಿಲ್ಲ, ಓಕೆನಾ. ಸೊ ಅವ್ರು ಹೇಳೋದ್ರ ಮೇಲೆ ನಿಮ್ಮ ಜಡ್ಜ್ಮೆಂಟ್ ಏನು ಬೇಕಾದರೂ ಆಗಿರ್ಬೋದು, ಬಟ್ ಅಲ್ಲಿ ನೀವು ಫ್ರೆಂಡ್ಲಿ ಆಗಿರಬೇಕಾಗಿರುತ್ತೆ. ಹೌದಾ, ಇಟ್ಸ್ ಓಕೆ, ಬಿಟ್ಬಿಡಿ, ಅಥವಾ ಹೌದಾ ಸೊ ಗುಡ್, ನಿಮ್ಗೆ ಒಳ್ಳೇದಾಯ್ತಲ್ವಾ ಅದರಿಂದ ಬಿಡಿ, ಆ ರೀತಿಯಾದಂಥ ಮಾತುಗಳು, ಅವ್ರನ್ನ ಕನ್ವಿನ್ಸ್ ಮಾಡುವಂಥದ್ದು ಅಥವಾ ಅವರು ಕಾಮ್ ಆಗೋ ಅಂಥ ಮಾತುಗಳನ್ನ ನೀವಿಲ್ಲಿ ಆಡಬೇಕಾಗಿರುತ್ತೆ. ಒಬ್ಬ ಒಳ್ಳೆ ಫ್ರೆಂಡ್ ಏನು ಮಾತಾಡ್ತಾನೆ ಅದನ್ನು ನೀವಿಲ್ಲಿ ಮಾತಾಡಬೇಕಾಗಿರುತ್ತೆ. ಸೊ ಅಷ್ಟೇ, ಸಿಂಪಲ್ ಆಗಿರುತ್ತೆ ನಿಮ್ಮ ಕೆಲಸ ಅಂತ ಹೇಳಿದ್ದಾರೆ. ಅದಾದಮೇಲೆ ಯು ವಿಲ್ ಲಿಸನ್ ಟು ದ ಯೂಸರ್ಸ್ ವಿತ್ ಪೇಷನ್ಸ್ ಆ್ಯಂಡ್ ಎಂಪತಿ ಅಂತ ಕೊಟ್ಟಿದ್ದಾರೆ. ಸೊ ನೀವು ಪೇಷನ್ಸಿಂದ ಅವ್ರು ಹೇಳೋದನ್ನ ಕೇಳಿಸ್ಕೊಳ್ಬೇಕಾಗಿರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆಲ್ ಸೆಷನ್ಸ್ ಆರ್ ಆಡಿಯೋ ಆರ್ ವಿಡಿಯೋ ಕಾಲ್ ಟೋಟಲಿ ಪ್ರೈವಸಿ ಆ್ಯಂಡ್ ಸೆಕ್ಯೂರ್ ವಿತ್ ಇನ್ ಅವರ್ ಆ್ಯಪ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ 2 ಆಪ್ಷನ್ನ ಕೊಡ್ತಾ ಇದ್ದಾರೆ. ಲೈಕ್ ನೀವು ಆಡಿಯೋ ಕಾಲಲ್ಲೂ ಮಾತಾಡ್ಬೋದು ಅಥವಾ ವಿಡಿಯೋ ಕಾಲಲ್ಲಿ ಬೇಕಾದರೂ ಮಾತಾಡ್ಬೋದು. ಅದು ಕಂಪ್ಲೀಟ್ಲಿ ಪ್ರೈವಸಿ ಇರುತ್ತೆ, ಯಾವುದೇ ರೀತಿಯಾದಂಥ ರೆಕಾರ್ಡಿಂಗ್ಸ್ಗಳಾಗೋದಿಲ್ಲ, ಅಥವಾ ಅಲ್ಲಿ ರಿವ್ಯೂ ಆಗೋದಿಲ್ಲ, ನಿಮ್ಮ ನಂಬರ್ ರಿವ್ಯೂ ಆಗೋದಿಲ್ಲ, ಅಥವಾ ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ಸ್ ರಿವ್ಯೂ ಆಗೋದಿಲ್ಲ. ತುಂಬ ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ ಈ ಆ್ಯಪಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಸಿಂಪಲ್ ಆಗಿ ನಿಮ್ಮ ಕೆಲಸ ಅಂದರೆ ಇಲ್ಲಿ 1-on-1 ಕನೆಕ್ಟ್ ಆಗುವಂಥದ್ದು, ಫ್ರೆಂಡ್ಸ್ನ ಮಾಡ್ಕೊಳೋವಂಥದ್ದು. ನಿಮಗೆ ಫ್ರೆಂಡ್ಸ್ ಪರ್ಸ್ನಲ್ ಆಗಿ ಬೇಕಾ ಬೇಡವಾ ಅನ್ನೋದು ಇಲ್ಲಿ ಜಡ್ಜ್ ಆಗೋದಿಲ್ಲ. ಜಸ್ಟ್ ಅವರಿಗೆ ಅವರ ಫೀಲಿಂಗ್ಸ್ನ ಅಥವಾ ಅವರ ಬೇಜಾರನ್ನ ಶೇರ್ ಮಾಡ್ಕೊಳಕ್ಕೆ ಒಬ್ಬ ಪರ್ಸನ್ ಅಥವಾ ಫ್ರೆಂಡ್ ಬೇಕಾಗಿರ್ತಾರೆ. ಸೊ ಈ ಆ್ಯಪ್ ಮೂಲಕ ಅವರು ಕನೆಕ್ಟ್ ಆಗ್ತಾರೆ. ಅವ್ರು ಹೇಳೋದನ್ನ ನೀವು ಕೇಳಿಸ್ಕೊಂಡು ಪೇಷನ್ಸಿಂದ ರಿಪ್ಲೈ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ, ಓಕೆನಾ. ಸೊ ಈಸಿ ಆಗಿರುತ್ತೆ. ಯಾರೆಲ್ಲ ಟೈಮ್ ಪಾಸಲ್ಲಿ ನಾವು ಕೆಲಸನ ಮಾಡ್ಕೊಂಡು ಅರ್ನ್ ಮಾಡಬೇಕು, ತುಂಬ ಈಸಿ ಆಗಿರುವಂಥ ಕೆಲಸ ಬೇಕಂದರೆ ಇದೇ ಆಗಿರುತ್ತೆ, ಇನ್ಯಾವುದೂ ಸಿಗೋದಿಲ್ಲ. ಸೊ ಯಾಕಂದರೆ ಜಸ್ಟ್ ನೀವು ಮಾತಾಡುವಂಥದ್ದು ಇರುತ್ತೆ. ಲೈಕ್ ಫ್ರೆಂಡ್ ಹತ್ರ ಹೇಗೆ ಮಾತಾಡ್ತೀರ ಅಥವಾ ಫ್ರೆಂಡ್ಸ್ ಮಾಡ್ಕೊಳೋವಂಥದ್ದೇ ಇಲ್ಲಿ ನಿಮ್ಮ ಕೆಲಸ ಆಗಿ ಕೊಡ್ತಾ ಇದ್ದಾರೆ. ಅದು ಕೂಡ ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇರುತ್ತೆ. ಅದಕ್ಕೆ ನಿಮಗೆ ಪೇ ಕೂಡ ಮಾಡ್ತಾ ಹೋಗ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಇನ್ನೊಂದು ಪಾಯಿಂಟ್ ಏನಂದರೆ, ನೀವು ಆಡಿಯೋ ಕಾಲಲ್ಲಿ ಮಾತಾಡಿದ್ರೆ ಅದಕ್ಕೆ ಸಪ್ರೇಟ್ ಅಮೌಂಟ್ ಇರುತ್ತೆ. ಲೈಕ್ 1 ಮಿನಿಟ್ ನೀವು ಮಾತಾಡಿದ್ರೆ 2 ರೂಪೀಸ್ 3 ರೂಪೀಸ್ ಆ ರೀತಿ ಆಡಿಯೋ ಕಾಲ್ಗೆ ಕೊಡ್ತಾರೆ. ಅಥವಾ ನೀವು ವಿಡಿಯೋ ಕಾಲಲ್ಲಿ ಫ್ರೆಂಡ್ಸ್ ಹತ್ರ ಮಾತಾಡಿದ್ರೆ ಅಥವಾ ಕನೆಕ್ಟ್ ಆದರೆ ನಿಮಗೆ 5 ರೂಪೀಸ್ 6 ರೂಪೀಸ್ 7 ರೂಪೀಸ್ ಆ ರೀತಿಯಾದಂಥ ಅಮೌಂಟ್ಸ್ನ ನಿಮಗೆ ಕೊಡ್ತಾ ಹೋಗ್ತಾರೆ ಪರ್ ಮಿನಿಟ್. ಇದು ಓಕೆನಾ, ಪರ್ ಮಿನಿಟ್ ನಿಮಗೆ 5 ರೂಪೀಸ್ 6 ರೂಪೀಸ್ ಆ ಥರ ಕೊಡ್ತಾ ಹೋಗ್ತಾರೆ. ಸೊ ನೀವು ಎಷ್ಟು ನಿಮಿಷ ಮಾತಾಡ್ತೀರಾ ಅಷ್ಟು ಅಮೌಂಟ್ ಇಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ, ಓಕೆನಾ. ಅನ್ಲಿಮಿಟೆಡ್ ಅರ್ನಿಂಗ್ ಇಲ್ಲಿ ನಿಮಗೆ ಆಗ್ತಾನೆ ಹೋಗುತ್ತೆ. ಇಲ್ಲಿ ನೆಕ್ಸ್ಟ್ ನೋಡಿದ್ರೆ ವಾಟ್ ವಿ ಆರ್ ಲುಕಿಂಗ್ ಫಾರ್ ಅಂತ ಕೊಟ್ಟಿದ್ದಾರೆ. ಸೊ ಅವರು ಯಾವ ರೀತಿಯಾದಂಥ ವರ್ಕರ್ಸ್ನ ಅಥವಾ ಲೈಕ್ ಎಂಪ್ಲಾಯೀಸ್ನ ಸರ್ಚ್ ಮಾಡ್ತಾ ಇದ್ದಾರೆ ಅಂದರೆ, ಸಪೋರ್ಟ್ ಕ್ಲಿಯರ್ ಕಾನ್ವರ್ಸೇಷನ್, ಯು ವಿಲ್ ಗ್ಯಾದರ್ ಎಕ್ಸ್ಪೀರಿಯನ್ಸ್ ಯೋರ್ ಸೆಲ್ಫ್ ವೈಲ್ ಕಮ್ಯುನಿಕೇಟಿಂಗ್ ವಿತ್ ಪೀಪಲ್ ಅಂತ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಕ್ಲಿಯರ್ ಆಗಿ ಮಾತಾಡೋವಂಥವ್ರು ಬೇಕಾಗಿರ್ತಾರೆ. ಲೈಕ್ ಏನೋ ಹೇಳೋಕ್ಕೋಗಿ ಏನೋ ಹೇಳೋವಂಥದ್ದು ಅಥವಾ ತೊದಲುವಂಥದ್ದು, ತುಂಬ ಲೋ ಅಲ್ಲಿ ಮಾತಾಡೋವಂಥದ್ದು, ಈ ರೀತಿಯೆಲ್ಲ ಕ್ಲಿಯರ್ ಆಗಿ ಇವಾಗ ನಾನು ಹೇಗೆ ನಿಮಗೆ ಹೇಳ್ತಾ ಇದ್ದೀನಿ ಅಥವಾ ನಾನು ಹೇಗೆ ನಾರ್ಮಲ್ ಆಗಿ ಒಬ್ಬ ಪರ್ಸನ್ ಹೇಗೆ ಮಾತಾಡ್ತಾರೆ ಕ್ಲಿಯರ್ ಆಗಿ, ಆ ರೀತಿ ನೀವು ಕನ್ನಡ ಭಾಷೆಯಲ್ಲಿ ಕ್ಲಿಯರ್ ಆಗಿ ಮಾತಾಡೋದಕ್ಕೆ ಆಗ್ಬೋದು. ನಿಮಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಪರವಾಗಿಲ್ಲ, ಇಲ್ಲಿ ಮಾತಾಡ್ತಾ ನೀವು ಎಕ್ಸ್ಪೀರಿಯನ್ಸ್ನ ತೊಗೊಳ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಕನ್ನಡ ಪ್ರೋ ಅಂತ ಕೊಟ್ಟಿದ್ದಾರೆ. ವಿ ನೀಡ್ ಟು ಬಿ ಫಿಲ್ಡ್ ವಿತ್ ಕನ್ನಡ ಸ್ಪೀಕರ್ ಸ್ಕಿಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸ್ಪೆಸಿಫಿಕ್ ಆಗಿ ಕನ್ನಡ ಪೋಸ್ಟ್ಗೆ ಹೈಯರಿಂಗ್ನ ಮಾಡ್ತಾ ಇರೋದ್ರಿಂದ ನಿಮಗೆ ಕನ್ನಡದಲ್ಲಿ ತುಂಬ ಚೆನ್ನಾಗಿ ಮಾತಾಡೋದಕ್ಕೆ ಬರಬೇಕಾಗಿರುತ್ತೆ, ಕನ್ನಡ ಸ್ಕಿಲ್ಸ್ ಇರಬೇಕಾಗಿರುತ್ತೆ ಮಾತಾಡೋದ್ರಲ್ಲಿ ಅಂತ ಹೇಳ್ತಾರೆ. ಅದಾದಮೇಲೆ ಇಲ್ಲಿ ನಿಮಗೆ ಥರ್ಡ್ ಪಾಯಿಂಟ್ ನೋಡಿದ್ರೆ, ಯುವರ್ ನೇಚರ್ ಗುಡ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ಸ್ ಪೀಪಲ್ ಆ್ಯಂಡ್ ಟಾಕಿಂಗ್ ಟು ದೆಮ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಮ ನೇಚರ್ ಹೇಗಿರಬೇಕು ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಆಗಿರಬೇಕು. ಇವಾಗ ನಾನು ನಿಮ್ಮ ಹತ್ರ ಏನೋ ಒಂದು ಶೇರ್ ಮಾಡ್ತಾ ಇದ್ದೀನಿ, ನನ್ನ ಪರ್ಸ್ನಲ್ ಲೈಫಲ್ಲಿ ಆದಂಥ ಯಾವುದೋ ಒಂದು ಪ್ರಾಬ್ಲಮ್ ಅಥವಾ ಸ್ಯಾಡ್ ಮೂಮೆಂಟ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ನಿಮಗೆ ಅದು ಅಂಡರ್ಸ್ಟ್ಯಾಂಡ್ ಆಗಬೇಕು, ಅರ್ಥ ಮಾಡ್ಕೊಬೇಕು, ಜಡ್ಜ್ ಮಾಡಬಾರ್ದು, ಓಕೆನಾ. ಜಡ್ಜ್ ಮಾಡೋದು ಬೇರೆ ಬರುತ್ತೆ ಅಥವಾ ಅರ್ಥ ಮಾಡ್ಕೊಳೋದು ಬೇರೆ ಬರುತ್ತೆ. ಸೊ ನೀವು ಅರ್ಥ ಮಾಡಿಕೊಂಡು ಜಸ್ಟ್ ಅದನ್ನು ಲೆಟ್ ಗೋ ಮಾಡಬೇಕು ಅಂತ ಹೇಳ್ತಿದ್ರೆ.
ಅದಾದಮೇಲೆ ಇಲ್ಲಿ ಅವ್ರ ಜೊತೆ ಮಾತಾಡಬೇಕಾಗಿರುತ್ತೆ. ಓಕೆ, ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ತುಂಬ ಡ್ರ್ಯಾಗ್ ಮಾಡಿ ಹೇಳೋ ಅಂಥದ್ದು ಇಲ್ಲಿ ಏನೂ ಇಲ್ಲ. ಲೈಕ್ ನಾನು ನಿಮ್ಮ ಹತ್ರ ಇನ್ನೊಂದು ಶೇರ್ ಮಾಡ್ತಾ ಇದ್ದೀನಿ ಅಂದರೆ ನೀವು ನನಗೆ ಕನ್ವಿನ್ಸ್ ಮಾಡ್ತೀರಾ ಅಲ್ವಾ, ಇಟ್ಸ್ ಓಕೆ ಬಿಟ್ಬಿಡು, ಹೌದಾ, ಹಾಗಾ, ಈ ರೀತಿಯಾದಂಥ ಮಾತುಗಳನ್ನ ನೀವು ಆಡ್ತಾ ಅವ್ರ ಜೊತೆ ಮಾತಾಡಬೇಕಾಗಿರುತ್ತೆ, ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅಂತ ಹೇಳಿದ್ದಾರೆ. ಅದಾದಮೇಲೆ ಇಲ್ಲಿ ನಿಮಗೆ ಜನರಲಿ ಕೇರ್ ಅಬೌಟ್ ವಾಟ್ ಅದರ್ಸ್ ಹ್ಯಾವ್ ಟು ಸೇ ಆ್ಯಂಡ್ ಲವ್ ಹೆಲ್ಪ್ ದೆಮ್ ಗ್ರೋ ಅಂತ ಹೇಳ್ತಿದ್ದಾರೆ. ಸೊ ಅವ್ರು ಏನು ಅಂದರೆ ಬೇರೆಯವ್ರು ಏನು ಹೇಳ್ತಾರೆ ಅನ್ನೋದನ್ನ ಯೋಚನೆ ಮಾಡಿಕೊಂಡು ಮಾತಾಡ್ತಾ ಇರೋದಿಲ್ಲ, ಅಥವಾ ಸ್ಟಾಪ್ ಮಾಡಿರ್ತಾರೆ. ಆದರೆ ನೀವು ಅವ್ರನ್ನ ಮಾತಾಡಿಸ್ಕೊಂಡು ಲವ್ಲಿಯಾಗಿ ಹೆಲ್ಪ್ ಮಾಡಬೇಕು, ಅವರು ಗ್ರೋ ಆಗೋದಕ್ಕೆ, ಅವ್ರ ಕಮ್ಯುನಿಕೇಷನ್ ಸ್ಕಿಲ್ ಇಂಪ್ರೂವ್ ಆಗೋದಕ್ಕೆ ನೀವು ಹೆಲ್ಪ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಆ ರಿಲೆವೆಂಟ್ ಕಮ್ಯುನಿಕೇಷನ್ ಸ್ಕಿಲ್ ಫಾರ್ ಸ್ಮೂತ್ ಕಾಲ್ಸ್ ಅಂತ ಕೊಟ್ಟಿದ್ರು. ಸೊ ನೀವು ಕನೆಕ್ಟ್ ಆಗೋವಂಥದ್ದು, ಒಬ್ಬ ಪರ್ಸನ್ ಜೊತೆ ಕನೆಕ್ಟ್ ಆಗೋವಂಥದ್ದು ಇಲ್ಲಿ ಕೀ ಆಗಿರುತ್ತೆ, ಸ್ಮೂತಾಗಿ ಕಾಲ್ ಹೋಗೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಸೊ ಸಿಂಪಲ್ ಆಗಿರುವಂಥದ್ದು, ಅಷ್ಟು ತಲೆ ಕೆಡಿಸ್ಕೊಳೋ ಅಂಥದ್ದು ಏನಿಲ್ಲ. ಜಸ್ಟ್ ಇಲ್ಲಿ ನೀವು ಬೇಕಾದರೆ ಫ್ರೆಂಡ್ಸ್ನ ಮಾಡಿಕೊಂಡು ಅವ್ರ ಜೊತೆ ಮಾತಾಡ್ಬೋದು. ನಿಮ್ಮ ಏನಾದ್ರು ವಿಷಯಗಳಿದ್ರೆ ಶೇರ್ ಮಾಡ್ಬೇಕನ್ಸಿದ್ರೆ ಶೇರ್ ಮಾಡ್ಬೋದು, ಇಲ್ಲ ಅಂದರೆ ಜಸ್ಟ್ ಅವ್ರು ಹೇಳೋದನ್ನ ಕೇಳಿಸ್ಕೊಂಡು ಅದಕ್ಕೆ ರೆಸ್ಪಾನ್ಸ್ ಮಾಡ್ಬೋದು. ಬಟ್ ಜಡ್ಜ್ ಮಾಡಬಾರ್ದು, ಕಾಲಲ್ಲಿ ಅವ್ರಿಗೆ ಬೈಯೋ ಅಂಥದ್ದು ಅಥವಾ ಡಿಗ್ರೇಡ್ ಮಾಡಿ ಮಾತಾಡೋ ಅಂಥದ್ದು, ಈ ರೀತಿಯಾದಂಥ ನೀವು ಮಾಡೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಸೊ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅವ್ರಿಗೆ ಕನ್ವಿನ್ಸ್ ಆಗೋಗೆ ನೀವು ಲವ್ಲಿಯಾಗಿ ಫ್ರೆಂಡ್ಲಿಯಾಗಿ ಮಾತಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದಿಷ್ಟು ನಿಮ್ಮ ಕೆಲಸ ಏನು ಮಾಡಬೇಕು, ಅವ್ರು ಯಾವ ರೀತಿಯಾದಂಥ ಕ್ಯಾಂಡಿಡೇಟ್ಸ್ನ ಹುಡುಕ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಆಗಿತ್ತು. ಇನ್ನು ನೆಕ್ಸ್ಟ್ ನೋಡಿದ್ರೆ ಇದು ಬಂದು ವರ್ಕ್ ಫ್ರಮ್ ಎನಿವೇರ್ ಅಂತ ಕೊಟ್ಟಿದ್ದಾರೆ. ಸೊ ಎಲ್ಲಿಂದ ಬೇಕಾದ್ರೂ ನೀವು ಕೆಲಸನ ಮಾಡ್ಬೋದು, ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಇಟ್ಸ್ 100% ರಿಮೋಟ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇದನ್ನು ಮನೆಯಿಂದ ಬೇಕಾದರೂ ಮಾಡ್ಬೋದು, ಅಥವಾ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ, ನಾನು ಫ್ರೀ ಆಗಿದ್ದೀನಿ ಅಂದಾಗ ಮಾಡ್ಬೋದು, ಅಥವಾ ಲೈಕ್ ಟೈಮ್ ಪಾಸ್ ಆಗ್ತಾ ಇಲ್ಲ, ಅಥವಾ ಯಾವ ಥರ ಆಗಿರ್ಬೋದು, ನಿಮ್ಗೆ ಫ್ರೀ ಇದೆ ನಾನು ಇದನ್ನು ಮಾಡ್ಬೋದು ಕೆಲಸನ ಅನಿಸ್ದಾಗ ನೀವು ಇಲ್ಲಿ ಲಾಗಿನ್ನ ಆಗಿ ಮಾಡ್ಬೋದು. ನೀವು ಕಂಟಿನ್ಯೂಸ್ ಆಗಿ 1 ವಾರ ಮಾಡಿಲ್ಲ, 2 ವಾರ ಮಾಡಿಲ್ಲ, ಅಥವಾ ಒನ್ ಮಂತೇ ನೀವು ಇಲ್ಲಿ ಈ ಆ್ಯಪ್ನ ಯೂಸ್ ಮಾಡ್ಕೊಂಡು ಕೆಲಸ ಮಾಡಿಲ್ಲ ಅಂದರೆ ಯಾರು ನಿಮ್ಮನ್ನ ಕ್ವೆಶನ್ ಮಾಡೋದಿಲ್ಲ. ಬಟ್ ನಿಮ್ಮ ಅರ್ನಿಂಗ್ಸ್ ಅಲ್ಲೇ ಇರುತ್ತೆ. ಓಕೆನಾ, ನಿಮ್ಮ ಅರ್ನಿಂಗ್ಸ್ ಡಿಡಕ್ಟ್ ಆಗೋ ಅಂಥದ್ದು ಅಥವಾ ವಿಡ್ರಾ ಆಗಲ್ಲ ಅನ್ನೋವಂಥದ್ದು, ಆ ರೀತಿ ಯಾವುದೇ ಪ್ರಾಬ್ಲಮ್ ಇಲ್ಲಿ ಆಗೋದಿಲ್ಲ. ಜೊತೆಗೆ ಜಸ್ಟ್ 50 ರುಪೀಸ್ನ ನೀವು ಇಲ್ಲಿ ಅರ್ನ್ ಮಾಡಿದ್ಮೇಲೆ ನೀವು ವಿಡ್ರಾನ ಮಾಡ್ಕೊಳ್ಬೋದು. ಓಕೆನಾ, ಸೊ ನಾನು ನಿಮಗೆ ಆಲ್ರೆಡಿ ಹೇಳಿರೋ ಹಾಗೆ ನನ್ನ ಫ್ರೆಂಡ್ ಒಬ್ಬರು ಆಲ್ರೆಡಿ ಈ ಆ್ಯಪ್ನ ಯೂಸ್ ಮಾಡ್ತಾ ಇದ್ದಾರೆ. ಅವರ ವಿಡ್ರಾ ಲಿಸ್ಟ್ಸ್ನ ಅಥವಾ ಲೈಕ್ ಸಕ್ಸಸ್ಫುಲ್ ಆಗಿರೋವಂಥ ಸ್ಲಿಪ್ಸ್ನ ನೋಡೇ ನಾನು ಇಲ್ಲಿ ನಿಮಗೆ ರೆಫರ್ನ ಮಾಡ್ತಾ ಇರೋವಂಥದ್ದು. ಜಸ್ಟ್ 50 ರುಪೀಸ್ ಕಂಪ್ಲೀಟ್ ಆಗ್ತಿದ್ದ ಹಾಗೆ ನೀವು ಇಲ್ಲಿ ವಿಡ್ರಾನ ಮಾಡ್ಬೋದು. ಎಲ್ಲಿವರೆಗೂ ಬೇಕಾದ್ರೂ ನೀವು ವಿಡ್ರಾನ ಮಾಡ್ಬೋದು, 50,000ವರೆಗೂ ಬೇಕಾದ್ರೂ ನೀವು ವಿಡ್ರಾನ ಮಾಡ್ಬೋದು ಅಂತ ಹೇಳಿದ್ದಾರೆ ಅದರಲ್ಲಿ. ಸೊ ಇದು ಬಂದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್, ಅನ್ಲಿಮಿಟೆಡ್ ಅರ್ನಿಂಗ್ ಇರುತ್ತೆ. ಓಕೆನಾ, ಇಲ್ಲಿ ಮತ್ತೆ ಅದನ್ನೇ ಕೊಟ್ಟಿದ್ದಾರೆ, ಫ್ಲೆಕ್ಸಿಬಲ್ ಆರ್ಸ್, ಯು ಆರ್ ದ ಬಾಸ್ ಆಫ್ ಯೋರ್ ಶೆಡ್ಯೂಲ್ಸ್, ವರ್ಕ್ ವೆನ್ ಇಟ್ ಸೂಟ್ಸ್ ಫಾರ್ ಯು ಬೆಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ನೀವೇ ಬಾಸ್ ಆಗಿರ್ತೀರ, ನೀವು ಯಾವಾಗ ಕೆಲಸ ಮಾಡಬೇಕು ಅನ್ನೋದನ್ನ ನೀವೇ ಡಿಸೈಡ್ನ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಬೆಸ್ಟ್ ಟೈಮ್ ಯಾವುದಾಗಿರುತ್ತೆ ವರ್ಕ್ ಮಾಡೋದಕ್ಕೆ ಅನ್ನೋದು ಕೂಡ ನಿಮಗೆ ಬಿಟ್ಟಿದ್ದು, ಯಾರು ಇಲ್ಲಿ ಕ್ವೆಶನ್ ರೇಸ್ ಮಾಡೋದಿಲ್ಲ ಅಥವಾ ಇಲ್ಲಿ ಸ್ಟ್ರೆಸ್ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿಯಾದಂಥ ಟಾರ್ಗೆಟ್ಸ್ ಕೂಡ ಇರೋದಿಲ್ಲ, ಪ್ರೆಷರ್ ಕೂಡ ಇರೋದಿಲ್ಲ, ಅನ್ಲಿಮಿಟೆಡ್ ಅರ್ನಿಂಗ್ಸ್ ಇರುತ್ತೆ. ಓಕೆನಾ, ಸೊ ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಶಾರ್ಟ್ ಆಗಿ ಹೇಳಬೇಕಂದ್ರೆ ಇಲ್ಲಿ ನೀವು ಫ್ರೆಂಡ್ಲಿ ಆಗಿ ಮಾತಾಡೋವಂಥದ್ದು, ಲೈಕ್ ಫ್ರೆಂಡ್ಸ್ನ ಮಾಡ್ಕೊಳೋವಂಥದ್ದು, ಒಬ್ಬ ಪರ್ಸನ್ಗೆ ರಿಯಲ್ ವರ್ಲ್ಡಲ್ಲಿ ಮಾತಾಡೋದಕ್ಕೆ ಭಯ ಇರುತ್ತೆ ಅಥವಾ ಪ್ರಾಬ್ಲಮ್ ಇರುತ್ತೆ, ಅವರು ಇಲ್ಲಿ ಕನೆಕ್ಟ್ನ ಆಗ್ತಾರೆ ನಿಮಗೆ. ಅವ್ರ ಜೊತೆ ನೀವು ಮಾತಾಡಿ ಅವ್ರಿಗಿರೋವಂಥ ಆ ಭಯ ಅಥವಾ ಫಿಯರ್ನ ನೀವು ದೂರ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಹಾಗೆ ಇಲ್ಲಿ ಅನ್ಲಿಮಿಟೆಡ್ ಅರ್ನಿಂಗ್ ಕೊಡ್ತಾ ಇದ್ದಾರೆ. ನೀವು ಎಷ್ಟು ಹೊತ್ತು ಕೆಲಸನ ಮಾಡ್ತೀರಾ ಅಷ್ಟು ನೀವು ಇಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದು. ಜೊತೆಗೆ ಇಲ್ಲಿ ನೀವು ಬರೀ ಮಾರ್ನಿಂಗೇ ಮಾಡಬೇಕು ಅಂತ ಏನಿಲ್ಲ, ನೀವು ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗ್, ನೈಟ್ ಯಾವಾಗ ಬೇಕಾದ್ರೂ ನೀವು ಕೆಲಸನ ಮಾಡ್ಬೋದು. ನೈಟ್ ಮೇಲೆ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂತ ಇದ್ರೆ ನಿಮಗೆ ಅವಾಗ ಎಕ್ಸ್ಟ್ರಾ ಅಮೌಂಟ್ ಕೂಡ ಕೊಡ್ತಾರೆ ಪರ್ ಮಿನಿಟ್ ವೈಸಲ್ಲೇ. ಸೊ ಅವಾಗ ನೀವು ಜಾಸ್ತಿ ಅರ್ನಿಂಗ್ ಕೂಡ ನೈಟಲ್ಲಿ ಮಾಡಿದ್ರೆ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ನೀವೇನಾದ್ರು ಫ್ರೆಶರ್ ಆಗಿದ್ರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಜಸ್ಟ್ 10th ಅಥವಾ 12th ಪಾಸ್ ಆಗಿದ್ರು ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಕೆಲವೊಂದು ಟಿಪ್ಸ್ ನಾನು ನಿಮಗೆ ಏನು ಕೊಡಬೇಕು ಅಥವಾ ಇನ್ಫಾರ್ಮೇಷನ್ ಏನು ಕೊಡಬೇಕು ಅಂದರೆ,
ಇಲ್ಲಿ ಈ ಆ್ಯಪಲ್ಲಿ ನೀವು ವರ್ಕ್ನ ಮಾಡಬೇಕಾದ್ರೆ ನಿಮ್ಮ ಯಾವುದೇ ರೀತಿಯಾದಂಥ ಪರ್ಸ್ನಲ್ ಇನ್ಫಾರ್ಮೇಷನ್ಸ್ನ ಇಲ್ಲಿ ಕೇಳೋದಿಲ್ಲ. ಲೈಕ್ ನೀವು ರಾಂಗ್ ಆನ್ಸರ್ಸ್ನ ಕೊಟ್ಟರು ಕೂಡ ಇಲ್ಲಿ ಅಪ್ಲೈನ ಮಾಡಿಕೊಡುತ್ತೆ. ಲೈಕ್ ನಾನು ಜಸ್ಟ್ ಫಾರ್ ದ ಸೇಫರ್ ಸೈಡ್ ಆ್ಯಪ್ನ ಡೌನ್ಲೋಡ್ ಮಾಡಿ ಚೆಕ್ ಮಾಡೋಕ್ಕೆ ಹೋದಾಗ ನಾನು ರಾಂಗ್ ಇನ್ಫಾರ್ಮೇಷನ್ಸ್ನ ಕೊಟ್ಟೆ. ಲೈಕ್ ನನ್ನ ನೇಮ್ ಆಗಿರ್ಬೋದು, ನನ್ನ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ರಾಂಗ್ ಇನ್ಫಾರ್ಮೇಷನ್ಸ್ನ ಕೊಟ್ಟಾಗ ಅದು ತಗೊಳುತ್ತೆ. ಸೊ ನಿಮ್ಮ ಲೈಕ್ ಕರೆಕ್ಟ್ ಆದಂಥ ನೇಮೇ ಕೊಡಬೇಕು, ಡೇಟ್ ಆಫ್ ಬರ್ತೇ ಕೊಡಬೇಕು, ಇನ್ಫಾರ್ಮೇಷನ್ಸ್ನೇ ಕೊಡಬೇಕು ಅಂತ ಏನಿಲ್ಲ. ರಾಂಗ್ ಇನ್ಫಾರ್ಮೇಷನ್ಸ್ ಕೊಟ್ಟರು ಅದು ತಗೊಳುತ್ತೆ. ಸೊ ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ಸ್ ಅಥವಾ ನಿಮಗೆ ಪ್ರಾಬ್ಲಮ್ ಆಗುವಂಥದ್ದು ಇಲ್ಲಿ ಯಾವುದೂ ಆಗೋದಿಲ್ಲ. ಅದೊಂದು ನಿಮಗೆ ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಜೊತೆಗೆ ನೀವು ರಿಯಲ್ ಆದಂಥ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ರು ಸಹಿತ 1 to 1 ಕನೆಕ್ಟ್ ಆಗಬೇಕಾಗಿರುತ್ತಲ್ಲ, ಆ ಟೈಮಲ್ಲಿ ನಿಮ್ಮ ನಂಬರ್ ಶೋ ಆಗೋದಿಲ್ಲ. ನಂಬರ್ ಬ್ಲಾಕ್ಡ್ ಬಂದಿರುತ್ತೆ. ಲೈಕ್ ನಂಬರೇ ಶೋ ಆಗೋದಿಲ್ಲ. ನೀವು ಏನು ನೇಮ್ನ ಅಲ್ಲಿ ಸೆಟ್ ಮಾಡಿರ್ತೀರಲ್ಲ ಆ ನಂಬರ್ ಮಾತ್ರ ಶೋ ಆಗುತ್ತೆ. ಸೊ ಅದರಿಂದ ಅವ್ರಿಗೂ ಕೂಡ ನಿಮ್ಮ ಇನ್ಫಾರ್ಮೇಷನ್ಸ್ ಗೊತ್ತಾಗೋದಿಲ್ಲ, ನಿಮಗೂ ಕೂಡ ಅವರ ಇನ್ಫಾರ್ಮೇಷನ್ಸ್ ಗೊತ್ತಾಗೋದಿಲ್ಲ. ಕಂಪ್ಲೀಟ್ ಪ್ರೈವಸಿಯಲ್ಲಿ ಇರುತ್ತೆ. ಇನ್ನು ಇಲ್ಲಿ ಆಡಿಯೋ ಕಾಲ್, ವಿಡಿಯೋ ಕಾಲ್ ಎರಡೂ ಕೂಡ ಆಪ್ಷನ್ ಇರುತ್ತೆ. ನೀವು ಯಾವುದ್ರಲ್ಲಿ ಕಂಫರ್ಟಬಲ್ ಇದ್ದೀರಾ ಅದರಲ್ಲಿ ನೀವು ಇಲ್ಲಿ ಮಾತನಾಡ್ಬೋದು. ಓಕೆನಾ? ನೀವು ಆಡಿಯೋ ಕಾಲಲ್ಲಿ ನಾನು ಕಂಫರ್ಟಬಲ್ ಇಲ್ಲ ಅಂದರೆ, ಲೈಕ್ ವಿಡಿಯೋ ಕಾಲಲ್ಲಿ ನಾನು ಕಂಫರ್ಟಬಲ್ ಇಲ್ಲ ಅಂದರೆ ಜಸ್ಟ್ ಆಡಿಯೋ ಕಾಲಲ್ಲೇ ನೀವಿಲ್ಲಿ ಮಾತನ್ನ ಆಡ್ಬೋದು. ಓಕೆನಾ? ಇನ್ನು ಯಾವಾಗ ಫ್ರೀ ಇರ್ತೀರೋ ಆವಾಗ ಮಾಡ್ಬೋದು. ಇನ್ನೊಂದು ನಾನು ನಿಮ್ಗೆ ಏನು ಅಡ್ವೈಸ್ನ ಮಾಡ್ತೀನಿ ಅಂದರೆ, ಈ ರೀತಿಯಾದಂಥ ಒಳ್ಳೆ ಆ್ಯಪ್ ಅಥವಾ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಈ ರೀತಿಯಾದಂಥ ಅಡ್ವಾಂಟೇಜಸ್ ಇರೋವಂಥ ಆ್ಯಪ್ಗಳಲ್ಲಿ ಕೆಲವೊಬ್ಬರು ಮಿಸ್ಯೂಸ್ ಮಾಡ್ಕೊಳ್ಳೋವಂಥವ್ರು ಕೂಡ ಇರ್ತಾರೆ. ಲೈಕ್ ರೆಸ್ಪೆಕ್ಟ್ ಕೊಡದೆ ಮಾತಾಡೋವಂಥದ್ದು ಅಥವಾ ಬೇರೆ ರೀತಿಯಾದಂಥ ಮಾತುಗಳನ್ನ ಆಡುವಂಥದ್ದು, ಆ ರೀತಿಯಾದಂಥ ಪರ್ಸನ್ಸ್ ಕೂಡ ಬರುತ್ತೆ ಅಂತ ಹೇಳ್ತಲ್ಲ, ಬರ್ಬೋದು. ಅಂಥ ಟೈಮಲ್ಲಿ ನೀವು ಡೈರೆಕ್ಟಾಗಿ ಅವ್ರನ್ನ ಬ್ಲಾಕ್ ಮಾಡ್ಬೋದು, ರಿಪೋರ್ಟ್ ಕೂಡ ಮಾಡ್ಬೋದು. ಲೈಕ್ ಇವರು ಈ ರೀತಿಯಾದಂಥ ಮಾತುಗಳನ್ನ ಆಡಿದ್ದಾರೆ ಅಂತ ರಿಪೋರ್ಟ್ನ ಮಾಡಿದ್ರೆ ಕಂಪ್ಲೀಟಾಗಿ ಅವರ ಐಡಿನೇ ಅವರು ಬ್ಲಾಕ್ ಮಾಡಿಬಿಡ್ತಾರೆ. ಸೊ ಬೇರೆಯವ್ರಿಗೂ ಕೂಡ ಆ ರೀತಿ ಆಗೋದಿಲ್ಲ, ನಿಮಗೂ ಕೂಡ ಇನ್ನೊಂದ್ಸಲ ಅವ್ರ ಕಡೆಯಿಂದ ಕಾಲ್ ಅಥವಾ ಇಮೇಲ್ ಬರೋದಿಲ್ಲ. ಯಾರು ಸಿನ್ಸಿಯರಾಗಿ ಅವರ ಕಾನ್ವರ್ಸೇಷನ್ಸ್ನ ಅಥವಾ ಅವರು ಸ್ಕಿಲ್ಸ್ನ ಅಪ್ಡೇಟ್ ಮಾಡ್ಕೊಬೇಕು ಅಂತ ಇರ್ತಾರೆ ಅಥವಾ ಅವರ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಬೇಕು ಜೆನ್ಯೂನ್ ಆಗಿ ಅಂತ ಇರ್ತಾರೆ, ಅವ್ರು ಮಾತ್ರ ಈ ಆ್ಯಪಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಓಕೆನಾ? ಸೊ ನಿಮ್ಗೆ ಏನಾರು ಆ ರೀತಿಯಾದಂಥ ಪ್ರಾಬ್ಲಮ್ ಫೇಸ್ ಆಯಿತು ಅಂದರೆ ನೀವು ತಕ್ಷಣ ಕಾಲ್ನ ಕಟ್ ಮಾಡ್ಬೋದು, ರಿಪೋರ್ಟ್ ಕೂಡ ಮಾಡ್ಬೋದು. ಇದನ್ನು ಅವ್ರು ನಿಮಗೆ ಲೈಕ್ ಕಾಲ್ ಮಾಡ್ತಾರೆ ಗೊತ್ತಾ, ವರ್ಕ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಅಂತ ಕ್ವೆಶನ್ ಮಾಡಿದಾಗ ಆವಾಗ ಅವ್ರು ನಿಮಗೆ ಇದನ್ನು ಹೇಳ್ತಾರೆ. ನೀವು ಬ್ಲಾಕ್ ಮಾಡ್ಬೋದು ಅನ್ನೋದನ್ನು ಕೂಡ ಅವ್ರು ನಿಮಗೆ ಹೇಳ್ತಾರೆ. ಯಾಕಂದರೆ ನಾನು ಲೈಕ್ ಆ್ಯಪ್ನ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಬೇಕಾದ್ರೆ ಅವ್ರ ಕಡೆಯಿಂದ ಫಸ್ಟ್ ಕಾಲ್ ಬಂದಿತ್ತು ನನಗೆ. ಲೈಕ್ ಈ ರೀತಿಯಾದಂಥ ಯೂಸರ್ಸ್ ಏನಾದರೂ ಬಂದರೆ ನೀವು ಈ ರೀತಿ ಬ್ಲಾಕ್ನ ಮಾಡ್ಬೋದು ಅಥವಾ ರಿಪೋರ್ಟ್ನ ಮಾಡ್ಬೋದು, ನಾವು ಅವ್ರ ಮೇಲೆ ಕೇಸ್ನ ಹಾಕ್ಕೊಳ್ತೀವಿ ಅಂತ. ಜೊತೆಗೆ ನಾವು ಕೂಡ ಆ ರೀತಿಯಾದಂಥ ಬ್ಯಾಡ್ ವರ್ಡ್ಸ್ನ ಲೈಕ್ ಬೈಯೋ ಅಂಥದ್ದು ಅಥವಾ ವರ್ಗಲ್ ಆಗಿ ಮಾತಾಡೋವಂಥದ್ದು ಅಥವಾ ರೆಸ್ಪೆಕ್ಟ್ ಕೊಡದೆ ಮಾತಾಡೋವಂಥ ಮಾತುಗಳನ್ನ ನಾವು ಕೂಡ ಮಾತಾಡೋಗಿಲ್ಲ ಅಂತ ಅವ್ರು ನಮಗೆ ವಾರ್ನ್ ಮಾಡ್ತಾರೆ. ಸೊ ಇದೊಂದು ಪ್ಲಸ್ ಪಾಯಿಂಟ್ ಕೂಡ ಇದೆ, ಮೈನಸ್ ಪಾಯಿಂಟ್ ಕೂಡ ಇದೆ. ಸೊ ಇದನ್ನು ಮ್ಯಾನೇಜ್ ಮಾಡಿಕೊಂಡು ನೀವು ಇಲ್ಲಿ ಹೋಗ್ಬೋದು ಅಂತ ಹೇಳ್ತೀನಿ. ಸೊ ಅಷ್ಟೊಂದು ಕಷ್ಟ ಏನಿರೋದಿಲ್ಲ. ಫ್ರೆಂಡ್ಲಿಯಾಗಿ ಮಾತಾಡ್ತಾ ಫ್ರೆಂಡ್ಸ್ ಮಾಡ್ಕೊಳೋ ಅಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಆಲ್ರೆಡಿ ನೀವು ಒಂದು ವರ್ಕ್ನ ಮಾಡ್ತಾಯಿದ್ರು ಕೂಡ ನಿಮ್ಮ ಫ್ರೀ ಟೈಮಲ್ಲಿ ಯಾವಾಗ ನಿಮಗೆ ಸ್ಟ್ರೆಸ್ಡ್ ಔಟ್ ಆಗಿರುತ್ತೆ ಅಥವಾ ಯಾವಾಗ ನಿಮಗೆ ಫ್ರೆಂಡ್ಲಿಯಾಗಿ ಫ್ರೆಂಡ್ಸ್ ಯಾರೋ ಒಬ್ಬರ ಹತ್ರ ಮಾತಾಡ್ಬೇಕನ್ಸುತ್ತೆ ಆವಾಗ ನೀವು ಇಲ್ಲಿ ಕನೆಕ್ಟ್ನ ಆಗ್ಬೋದು ಅಥವಾ ವರ್ಕ್ನ ಮಾಡ್ಬೋದು. ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಓಕೆನಾ? ಸೊ ಇದಿಷ್ಟು ಈ ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಹೇಗೆ ಮಾಡೋದು ಅಥವಾ ಏನು ಅಡ್ವಾಂಟೇಜಸ್ ಇದೆ, ಏನು ಡಿಸ್ಅಡ್ವಾಂಟೇಜಸ್ ಇದೆ, ಹೇಗೆ ಲಾಗಿನ್ ಆಗೋದು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಇಲ್ಲಿಂದ ಹೇಗೆ ಅಪ್ಲೈನ ಮಾಡೋದು ಅಂತ ನೋಡಿದ್ರೆ ಇಲ್ಲಿ ಅಪ್ಲೈನ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಅದು ನಿಮಗೆ ಈ ರೀತಿಯಾದಂಥ ಇನ್ನೊಂದು ಇಂಟರ್ಫೇಸ್ಗೆ ತೊಗೊಂಡ್ಬರುತ್ತೆ. ಇಲ್ಲಿ ಮತ್ತೆ ಅಷ್ಟು ಇನ್ಫಾರ್ಮೇಷನ್ಸ್ ನಾನು ನಿಮಗೆ ಅಲ್ಲಿ ಏನು ಹೇಳಿದೆ ಅದಷ್ಟು ಇನ್ಫಾರ್ಮೇಷನ್ಸ್ನ ಇಲ್ಲಿ ಕೊಟ್ಟಿರುತ್ತೆ. ಇನ್ನೊಂದ್ಸಲ ಬೇಕಾದ್ರೆ ನೀವು ಓದ್ಕೊಳ್ಬೋದು. ಅದಾದಮೇಲೆ ಇಲ್ಲಿ ನಿಮ್ಮ ಇಮೇಲ್, ನಿಮ್ಮ ನೇಮ್, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಗೆ ನಿಮ್ಮ ಜೆಂಡರ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಅದಾದಮೇಲೆ ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ಇಲ್ಲಿ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ ಅನ್ನೋದನ್ನ ಹಾಕಬೇಕಾಗಿರುತ್ತೆ. ಇಲ್ಲಿ ಕನ್ನಡ ಆಗಿರೋದ್ರಿಂದ ನಾನು ಕನ್ನಡ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಹಿಂದಿ ಬರುತ್ತೆ ಅಥವಾ ಬೇರೆ ತಮಿಳ್, ತೆಲುಗು, ಮಲಯಾಳಂ, ಬೆಂಗಾಲಿ ಯಾವುದೇ ಬಂದರೂ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಇಲ್ಲಿ ಕನ್ನಡ ರೋಲ್ಗೆ ಹೈರಿಂಗ್ನ ನಡೆಸ್ತಾ ಇರೋದ್ರಿಂದ ನಾನು ಕನ್ನಡ ಅಂತಲೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ರೋಲ್ ಬೇಕು
ಅಥವಾ ಯಾವ ಭಾಷೆಯಲ್ಲಿ ಬೇಕೋ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಬೋದು. ಅದಾದಮೇಲೆ ಆರ್ ಯು ಫ್ಲೂಯೆಂಟ್ ಇನ್ ಇಂಗ್ಲೀಷ್ ಅಂತ ಕೇಳ್ತದೆ. ಸೊ ನೀವು ಇಂಗ್ಲೀಷಲ್ಲಿ ಫ್ಲೂಯೆಂಟ್ ಆಗಿದ್ದೀರಾ ಅಂದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡಿ. ಇಲ್ಲಿ ಕನ್ನಡದಲ್ಲೇ ನೀವು ಮಾತಾಡಬೇಕಾಗಿರೋದ್ರಿಂದ ಇಂಗ್ಲೀಷ್ ಏನು ನೆಸೆಸಿಟಿ ಇಲ್ಲ. ಜಸ್ಟ್ ಅವ್ರು ನಿಮಗೆ ಕಾಲ್ ಮಾಡಿದಾಗಷ್ಟೇ ಇಂಗ್ಲೀಷಲ್ಲಿ ಮಾತಾಡ್ಬೋದು. ಸೊ ಆದಷ್ಟು ಎಲ್ಲರೂ ಕೂಡ ಎಸ್ ಅಂತಾನೆ ಕೊಡಿ, ಅಲ್ಲೇನೂ ಅದು ಮ್ಯಾಟರ್ ಆಗೋದಿಲ್ಲ. ಓಕೆನಾ. ಇನ್ನು ಇಲ್ಲಿ ಡು ಯು ಪ್ರಿಫರ್ ಆಡಿಯೋ ಆರ್ ವಿಡಿಯೋ ಕಾನ್ಫರೆನ್ಸ್ ಟು ಅದರ್ ಯೂಸರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಆಡಿಯೋ ಬೇಕಂದರೆ ಆಡಿಯೋನ ಸೆಲೆಕ್ಟ್ ಮಾಡ್ಕೊಬೋದು, ವಿಡಿಯೋ ಕಾಲ್ ಬೇಕಂದರೆ ವಿಡಿಯೋ ಕಾಲ್ನ ಸೆಲೆಕ್ಟ್ ಮಾಡ್ಕೊಬೋದು, ಅಥವಾ ಬೋತ್ ವಿಡಿಯೋ ಆ್ಯಂಡ್ ಆಡಿಯೋ ಅಂತ ಕೊಟ್ಟರೆ ನಿಮಗೆ ಆಡಿಯೋ ಬೇಕಾದಾಗ ಆಡಿಯೋ ಕಾಲ್ನ ರಿಸೀವ್ ಮಾಡ್ಬೋದು, ಅಥವಾ ವಿಡಿಯೋ ಕಾಲ್ ಬಂದಾಗ ವಿಡಿಯೋ ಕಾಲ್ನ ರಿಸೀವ್ ಮಾಡ್ಬೋದು. ನಿಮಗೆ ಬೇಕಂದರೆ ಮಾತ್ರ. ನಿಮ್ಗೆ ಆ ಕಾಲ್ನ ರಿಸೀವ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ಜಸ್ಟ್ ಕಟ್ ಮಾಡಿ ಬಿಟ್ಬೋದು. ಎಲ್ಲ ಟೈಮಲ್ಲೂ ಬರೋದಿಲ್ಲ. ಓಕೆನಾ. ಸೊ ನೀವಲ್ಲಿ ಆ ಆ್ಯಪಲ್ಲಿ ಆನ್ಲೈನ್ಗೆ ಹೋಗ್ಬೇಕಾಗಿರುತ್ತೆ. ಹೇಗೆ ನೀವು ಇನ್ಸ್ಟಾಗ್ರಾಮಲ್ಲಿ ಆನ್ಲೈನ್ಗೆ ಹೋಗ್ತೀರಾ ಅದೇ ರೀತಿ ಆನ್ಲೈನ್ಗೆ ಹೋದಾಗ ಅಲ್ಲಿ ನೀವು ಆನ್ ಮಾಡ್ಕೊಳ್ಬೇಕಾಗಿರುತ್ತೆ ಆನ್ಲೈನ್ ಅಂತ. ಆ ಟೈಮಲ್ಲಿ ಮಾತ್ರ ನಿಮಗೆ ಕಾಲ್ ಬರುತ್ತೆ. ಅದನ್ನು ಆಫ್ ಮಾಡಿಕೊಂಡ್ರೆ ಅದಾದಮೇಲೆ ನಿಮಗೆ ಕಾಲ್ ಏನು ಕೂಡ ಬರೋದಿಲ್ಲ. ಓಕೆನಾ. ಸೊ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು ನಿಮಗೆ ಆಡಿಯೋ ಕಾಲ್ ಬೇಕಾ ವಿಡಿಯೋ ಕಾಲ್ ಬೇಕಾ ಅಂತ. ಅದಾದಮೇಲೆ ಶೇರ್ ಯುವರ್ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ಲಿಂಕ್ಸ್ ಇಯರ್ ಅಂತ ಕೊಟ್ಟಿದೆ. ಸೊ ನಿಮ್ದು ಏನಾದ್ರು ಇನ್ಸ್ಟಾಗ್ರಾಮ್ ಇದೆ, ಲಿಂಕ್ಡ್ಇನ್ ಇದ್ದರೆ ಅಥವಾ ಫೇಸ್ಬುಕ್ ಇದ್ದರೆ ಅದರ ಲಿಂಕ್ಸ್ಗಳನ್ನ ಇಲ್ಲಿ ಹಾಕಬೇಕು ಅಂತ ಕೊಟ್ಟಿದ್ದಾರೆ. ನಾನು ನಿಮಗೆ ಪ್ರಿಫರ್ ಮಾಡೋದು ಲಿಂಕ್ಡ್ಇನ್ದು ಮಾತ್ರ ಕೊಡಿ. ಓಕೆನಾ. ಯಾವುದೇ ರೀತಿ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ನೀವು ಇಲ್ಲಿ ಕೊಡೋಕ್ಕೆ ಹೋಗಬೇಡಿ, ಯಾಕಂದರೆ ಫಾರ್ ಯೋರ್ ಸೇಫ್ಟಿ. ಓಕೆನಾ. ನೀವಿಲ್ಲಿ ನನ್ನ ಟ್ರಸ್ಟ್ ಮಾಡಿ ನನ್ನ ಮೇಲೆ ನಂಬಿಕೆ ಇಟ್ಟು ಎಷ್ಟೋ ಜನ ಅಪ್ಲೈನ ಮಾಡ್ತಾ ಇರ್ತೀರಾ. ನಿಮ್ಮ ಸೇಫ್ಟಿ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಿಂದ ಯಾರು ಕೂಡ ನಿಮ್ಮ ಪರ್ಸ್ನಲ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ID-ನ ಇಲ್ಲಿ ಕೊಡಬೇಡಿ. ಲಿಂಕ್ಡ್ಇನ್ದು ಕೊಡಿ, ಅದರಿಂದ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ನಿಮಗೆ ಇಲ್ಲಿ ಆಗೋದಿಲ್ಲ ಅಂತ ಅಷ್ಟೇ. ಓಕೆನಾ. ಜಸ್ಟ್ ಅ ಮಿನಿಟ್, ನಾನು ಇಲ್ಲಿ ನನ್ನ ಲಿಂಕ್ಡ್ಇನ್ ಪ್ರೊಫೈಲ್ ID-ನ ಕೊಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನೀವು ನಿಮ್ಮ ಲಿಂಕ್ಡ್ಇನ್ ಪ್ರೊಫೆಷ್ನಲ್ ID ಅಥವಾ ನಿಮ್ಮ ಲಿಂಕ್ಡ್ಇನ್ ID-ನ ಕೊಡಿ. ಆಲ್ರೆಡಿ ನಾನು ನಿಮಗೆ ಹೇಳಿರೋ ಹಾಗೆ ನಿಮ್ಮ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ID-ನ ಇಲ್ಲಿ ಕೊಡಬೇಡಿ, ಲಿಂಕ್ಡ್ಇನ್ ಕೊಟ್ಟರೆ ಸಾಕಾಗಿರುತ್ತೆ. ಅದಾದಮೇಲೆ ಇಲ್ಲಿ ನಿಮಗೆ ಪ್ಲೀಸ್ ಶೇರ್ ಯೋರ್ 2 to 3 ರಿಯಲ್ ಫೋಟೋಸ್ ಟು ಕ್ರಿಯೇಟ್ ಯೋರ್ ಲಿಸನಿಂಗ್ ಪ್ರೊಫೈಲ್ ಆನ್ ದ ಆ್ಯಪ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಮದು 2-3 ರಿಯಲ್ ಫೋಟೋಸ್ನ ಇಲ್ಲಿ ಹಾಕಬೇಕಂತ ಕೇಳಿದ್ದಾರೆ. ನೀವೇನಾದರೂ ಕಂಫರ್ಟಬಲ್ ಇದ್ದರೆ ನಿಮ್ಮ ರಿಯಲ್ ಫೋಟೋಸ್ನ ಕೊಡೋದಕ್ಕೆ ಅಥವಾ ಹಾಕೋದಕ್ಕೆ ಆ್ಯಪಲ್ಲಿ ನೀವು ನಿಮ್ಮ ರಿಯಲ್ ಫೋಟೋಸ್ನ ಇಲ್ಲಿ ಅಪ್ಲೋಡ್ನ ಮಾಡ್ಬೋದು. ಅಥವಾ ನನ್ನ ಕಂಫರ್ಟಬಲ್ ಇಲ್ಲ, ನನಗೆ ಅದು ಶೋ ಆಗುವಂಥದ್ದು ನನಗೆ ಇಷ್ಟ ಇಲ್ಲ, ಇಂಟ್ರೆಸ್ಟ್ ಇಲ್ಲ ಅಂದರೆ ಲೈಕ್ ಬೇರೆ ಯಾವುದಾದ್ರೂ ಲೈಕ್ ಈ ಅಡ್ವೈಸ್ನ ನಾನು ಕೊಡಬಾರ್ದು. ಬಟ್ ನಾನೇನು ಟಿಪ್ ಕೊಡ್ತೀನಿ ಅಂದರೆ, ಇವಾಗ ಗೂಗಲಲ್ಲಿ ಯಾವ್ದಾದ್ರು AI ಮಾಡಿಫೈಡ್ ಪಿಕ್ಚರ್ಸ್ ಇರುತ್ತೆ, ಅಥವಾ ಲೈಕ್ ಹೀರೋಯಿನ್ಸ್ದು ಪಿಕ್ಚರ್ಸ್ ಇರುತ್ತೆ ಗೊತ್ತಾ, ಜಸ್ಟ್ ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಎಡಿಟ್ ಮಾಡಿಬಿಟ್ಟು ಆ ಫೋಟೋಸ್ನ ಇಲ್ಲಿ ಹಾಕ್ಬಿಡಿ ಅಷ್ಟೇ. ನಿಮ್ಮ ಐಡೆಂಟಿಟಿನೂ ಇಲ್ಲಿ ರಿವೀಲ್ ಆಗೋದಿಲ್ಲ, ಅಥವಾ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅನ್ನೋ ಯೋಚನೆ ನಿಮಗೆ ಇರೋದಿಲ್ಲ. ಲೈಕ್ ಹೀರೋಯಿನ್ಸ್ದು ಅಥವಾ AI ಜನ್ರೇಟೆಡ್ ಯಾವ್ದಾರ ಫೋಟೋಸ್ನ ನೀವಿಲ್ಲಿ ಹಾಕಿ ಪೋಸ್ಟ್ ಇಲ್ಲಿ ಅಪ್ಲೋಡ್ನ ಮಾಡಿ ಬಿಟ್ಬಿಡಿ. 2 to 3 ಯಾವ ಥರ ಚೆನ್ನಾಗಿರೋ ಫೋಟೋಸ್ನ ಇಲ್ಲಿ ಅಪ್ಲೋಡ್ ಮಾಡಿ ಬಿಟ್ಬಿಡಿ. ಅದರಿಂದ ಲೈಕ್ ನಿಮಗೂ ಏನೂ ಪ್ರಾಬ್ಲಮ್ ಆಗಲ್ಲ, ಅವ್ರಿಗೂ ಕೂಡ ಏನೂ ಪ್ರಾಬ್ಲಮ್ ಆಗಲ್ಲ. ಅದ್ರ ಫೋಟೋ ಬೇಸ್ ಮೇಲೆ ಅವರು ನಿಮ್ಮ ಲಿಸನಿಂಗ್ ಪ್ರೊಫೈಲ್ನ ಕ್ರಿಯೇಟ್ ಮಾಡಿ ಆ್ಯಪಲ್ಲಿ ಕೊಡ್ತಾರೆ. ಓಕೆನಾ. ಸೊ ಇದಿಷ್ಟು ಹೇಗೆ ಅಪ್ಲೈ ಮಾಡಬೇಕು, ಏನೆಲ್ಲ ಇನ್ಫಾರ್ಮೇಷನ್ ಹಾಕ್ಸ್ಬೇಕು ಅನ್ನೋದ್ರ ಬಗ್ಗೆ ಆಗಿತ್ತು. ಇಷ್ಟೆಲ್ಲ ನೀವು ಇನ್ಫಾರ್ಮೇಷನ್ನ ಕೊಟ್ಟ ಮೇಲೆ ಇಲ್ಲಿ ಸಬ್ಮಿಟ್ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗಿರುತ್ತೆ. ನಾನು ಇಲ್ಲಿ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಲ್ಲ, ಯಾಕಂದರೆ ನಾನು ಇಲ್ಲಿ ಫೋಟೋಸ್ನ ಅಪ್ಲೋಡ್ ಮಾಡಿಲ್ಲ, ಯಾಕಂದರೆ ನನ್ನ ಹತ್ರ ಯಾವುದೇ AI ಜನ್ರೇಟೆಡ್ ಅಥವಾ ಹೀರೋಯಿನ್ಸ್ದು ಕಾಪಿ ಪೇಸ್ಟ್ ಮಾಡಿರೋ ಪಿಕ್ಚರ್ಸ್ ಇಲ್ಲ. ಸೊ ನಾನು ಇಲ್ಲಿ ಅಪ್ಲೈನ ಮಾಡ್ತಾ ಇಲ್ಲ. ನೀವು ಆ ರೀತಿಯಾದಂಥ ಪಿಕ್ಚರ್ಸ್ ಅಥವಾ ನಿಮ್ಮದೇ ಓನ್ ಪಿಕ್ಚರ್ಸ್ ಕೊಡೋಕ್ಕೆ ನೀವು ರೆಡಿ ಇದ್ದರೆ ಆ ಪಿಕ್ಚರ್ಸ್ನ ನೀವು ಇಲ್ಲಿ ಅಪ್ಲೋಡ್ನ ಮಾಡಿ ಜಸ್ಟ್ ಸಬ್ಮಿಟ್ ಅಂತ ಕೊಟ್ಟರೆ ಈ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಅದಾದಮೇಲೆ ನೀವು ಕೊಟ್ಟಿರೋವಂಥ ನಿಮ್ಮ ಇಮೇಲ್ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವ್ರ ಕಡೆಯಿಂದ ಕಾಲ್ ಅಥವಾ ಇಮೇಲ್ ಬರುತ್ತೆ. ಸೊ ಅದರಿಂದ ನೀವು ಅವ್ರ ಜೊತೆ ಕಾಂಟ್ಯಾಕ್ಟ್ ಆಗ್ಬೋದು, ಅಥವಾ ಅವರೇ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಇನ್ಫಾರ್ಮೇಷನ್ಸ್ ಕೊಡ್ತಾರೆ. ಇಲ್ಲ ನನಗೆ ಅವ್ರ ಕಡೆಯಿಂದ ಕಾಲ್ ಬರುತ್ತಾ ಅಥವಾ ಇಮೇಲ್ ಬರುತ್ತಾ ಅನ್ನೋ ಲೈಕ್ ನನಗೆ ಕಾಯೋಕ್ಕಾಗೋದಿಲ್ಲ, ಬರುತ್ತಾ ಇಲ್ವಾ ನನಗೆ ಗೊತ್ತಾಗೋದಿಲ್ಲ ಅಂದರೆ ವೆಬ್ಲಿ ಅವ್ರದ್ದೇ ಆ್ಯಪ್ ಇದೆ, ಲೈಕ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಸೊ ಅದರ ಮೇಲೆ ಸರ್ಚ್ ಮಾಡಿ ನೀವು ಅದನ್ನು ಡೌನ್ಲೋಡ್ ಮಾಡಿ ಅಲ್ಲಿಂದ ಕೂಡ ನೀವು ರಿಜಿಸ್ಟರ್ ಆಗ್ಬೋದು. ನೀವು ರಿಜಿಸ್ಟರ್ ಆದಮೇಲೆ ಅದು ಲೈಕ್ 15 to 48 hours 24 hours ಟೈಮ್ನ ತೊಗೊಳುತ್ತೆ. ಆ ಟೈಮ್ ಒಳಗೆ
ಅವರ ಕಂಪ್ನಿ ಕಡೆಯಿಂದ ನಿಮಗೆ ಕಾಲ್ ಮಾಡಿ ನೀವು ವರ್ಕ್ ಮಾಡೋದಕ್ಕೆ ರೆಡಿ ಇದ್ದೀರಾ, ಈ ರೀತಿಯಾದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅಂತ ಎಕ್ಸ್ಪ್ಲೇನ್ ಮಾಡಿ ಅವ್ರು ನಿಮಗೆ ಲೈಕ್ ಐ ಡಿನ ಓಪನ್ ಮಾಡಿ ಕೊಡ್ತಾರೆ. ಓಕೆನಾ? ಸೊ ಅದಕ್ಕೆ ಅವ್ರು ನಿಮ್ಮ ಹತ್ರ ಯಾವುದೇ ರೀತಿಯಾದ ಫೀಸ್ ಅಥವಾ ಇನ್ವೆಸ್ಟ್ಮೆಂಟ್ಸ್ನ ತೊಗೊಂಡಿದ್ದಿಲ್ಲ. ಲೈಕ್ ಎಷ್ಟು ಮಿನಿಟ್ಸು ಎಷ್ಟು ಪರ್ ಅದೆಲ್ಲ ನಿಮಗೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಕೊಟ್ಟು ಹಾಗೆ ಗೈಡೆನ್ಸ್ನ ಕೊಟ್ಟು ನಿಮಗೆ ಇಲ್ಲಿ ಐ ಡಿನ ಓಪನ್ ಮಾಡ್ತಾರೆ. ಗೈಡೆನ್ಸ್ ಅಂದರೆ ನಾನು ನಿಮಗೆ ಹೇಳಿದೆ ಅಲ್ವಾ, ನೀವು ಯಾರಿಗೂ ಬೈಯೋ ಆಗಿಲ್ಲ, ಲೈಕ್ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡೋ ಹಾಗಿಲ್ಲ ಅಥವಾ ಡಿಸ್ರೆಸ್ಪೆಕ್ಟ್ ಮಾಡಿ ಮಾತಾಡೋ ಹಾಗಿಲ್ಲ ನೀವು ಕೂಡ. ಜೊತೆಗೆ ನಿಮ್ಮ ಜೊತೆ ಯಾರಾದರೂ ಹಾಗೆ ಮಾತಾಡಿದ್ರೆ ನೀವು ತಕ್ಷಣ ಕಾಲ್ನ ಕಟ್ ಮಾಡಿ ರಿಪೋರ್ಟ್ನ ಮಾಡ್ಬೋದು. ಅದರಿಂದ ನಾವು ಅವ್ರನ್ನ ಐ ಡಿನ ಬ್ಲಾಕ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಎಲ್ಲ ಅವ್ರು ನಿಮಗೆ ಇನ್ಫಾರ್ಮೇಷನ್ಸ್ನ ಕೊಡ್ತಾ ಹೋಗ್ತಾರೆ. ಸೊ ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ಸ್, ನೀವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಆಗಿತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಇನ್ನು ಇವತ್ತಿನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.